ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಝೇಂಕಾರ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಆದರದ ಸ್ವಾಗತ ಸುಸ್ವಾಗತ. ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ಗುರುಜಿ ನಮಸ್ಕಾರ. ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ತೆ ಶಂಕರ. ಗುರುಜಿ ಇಂದು ಕೂಡ ಏನು ಮಾಹಿತಿಯನ್ನ ತಂದಿದ್ದೀರಾ ಅಂತ ಕೇಳೋಕ್ ಮುನ್ನ ಒಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ತೆ ಅಮ್ಮ, ಯಾರು ಮಾತಾಡ್ತಿರೋದು? ಮೇಡಮ್, ಮೈಸೂರಿಂದ ಗೀತಾ ಅಂತ ಮಾತಾಡ್ತಿರೋದು. ಗೀತಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ಯಜಮಾನ್ರ ಬಗ್ಗೆ ಕೇಳ್ಬೇಕಿತ್ತು. ಅವ್ರ ಹೆಸರು? ಅವ್ರ ಹೆಸರು ದಿನೇಶ್ ಅಂತ. ಹುಟ್ಟಿದ ದಿನಾಂಕ 26/6/71 ಬೆಳಗ್ಗೆ 4 ಗಂಟೆ. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಗೀತಾ. 9. ಗುರುಜಿ ಇದಾರೆ, ಮಾತಾಡಿಮ್ಮ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ, ತುಂಬಾ ಖುಷಿ ಆಗ್ತಿದೆ. ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ದೆ, ಸಿಗ್ತಾ ಇರ್ಲಿಲ್ಲ. ಇರ್ಲಿ ಗುರುಜಿ, ನಮ್ಮ ಯಜಮಾನ್ರಿಗೆ ತುಂಬಾ ಸ್ಕಿನ್ ಪ್ರಾಬ್ಲಮ್ ಇದೆ. ಹಂಗಾಗಿ ಅದು ಎಲ್ಲಾ ಕಡೆ ತೋರ್ಸಿದ್ರು ಏನು ವಾಸಿ ಆಗ್ತಿಲ್ಲ. ಮೊಣಕಾಲಿಂದ ಕೆಳಗೆ ತುಂಬಾ ಕಪ್ಪಗಾಗ್ಬಿಟ್ಟಿದೆ ಗುರುಜಿ, 2 ಕಾಲಲ್ಲೂ. ಸರಿ ಸರಿ. ಸೊ ನಮ್ಮ ಮಾವನವ್ರಿಗೂ ಹಾಗೆ ಇತ್ತಂತೆ. ಸರಿ. ಎಲ್ಲಾ ಕಡೆನೂ ಹೋಗಿದೀವಿ ಗುರುಜಿ, ನೀವೇ ಒಂದ್ ಪರಿಹಾರ ಹೇಳ್ಬೇಕು ಅಂತ. ಇರ್ಲಿ ನೋಡಿ, ತಪ್ಪು ತಿಳ್ಕೊಬೇಡಿ, ನಾನ್ ಸ್ಕಿನ್ ಸ್ಪೆಷಲಿಸ್ಟ್ ಅಂತೂ ಅಲ್ಲ. ಸ್ಕಿನ್ ಸ್ಪೆಷಲಿಸ್ಟ್ ಡಾಕ್ಟರ್ ಅಂತೂ ಅಲ್ಲ. ಆದ್ರೂ ಜ್ಯೋತಿಷ್ಯ ಮೂಲಕ ಏನಾದ್ರೂ ಇದೆಯಾ ಅಂತ ನೋಡೋಣ. ನೋಡಿ, ಈ ಜಾತಕದಲ್ಲಿ ಚಂದ್ರನಿಗೆ ಕೇತು ಸಂಧಿ, ಕುಜನಿಗೆ ರಾಹು ಸಂಧಿ, ರಾಹುಗ್ರಸ್ತ ಕುಜ. ಇವರ ತಂದೆಗೆ ನೋಡಿ ಕನ್ಫರ್ಮ್ ಏನಾದ್ರೂ ಒಂದು ದೀರ್ಘವಾದಂಥ ಕಾಯಿಲೆಯೋ ಇಲ್ಲ ಭೂಮಿ ತಗಾದೆಯೋ ಇಲ್ಲ ಅಂತ ಹೇಳಿದ್ರೆ ಏನಾದ್ರೂ ಒಂದು ಆಘಾತವೋ ಅಪಘಾತವೋ ಅನಾರೋಗ್ಯವೋ ಏನಾದ್ರೂ ಒಂದು ಕುತ್ತು ಆಗಿರಲೇಬೇಕು. ಆ ಕುತ್ತಿನಲ್ಲೇ ಎಡವಟ್ಟಾಗಿರುತ್ತೆ. ಇವ್ರ ತಂದೆ ಆರೋಗ್ಯ ಹೇಗಿದೆ, ಅವ್ರು ಹೇಗಿದ್ದಾರೆ ಈಗ ಅದನ್ನ ಹೇಳಿ ಫಸ್ಟ್. ಇವರ ತಂದೆ ಹೇಗಿದ್ದಾರೆ ತಾಯಿ? ಹಲೋ, ಇವ್ರ ತಂದೆ ಹೇಗಿದ್ದಾರಮ್ಮ? ಇಲ್ಲ ಗುರುಜಿ, ಅವ್ರ ತಂದೆ ಇಲ್ಲ, ತೀರೋಗಿದ್ದಾರೆ. ರಾಹುಗ್ರಸ್ತ ಕುಜ ಸೇರಿದಾಗ ಏನಾದ್ರೂ ಒಂದು ಅನಾಹುತ ಕುಟುಂಬದಲ್ಲಿ ನಡೆಯುತ್ತೆ. ಆಘಾತ, ಅಪಘಾತ, ಸರ್ಜರಿ, ಹೆಲ್ತ್ ಇಶ್ಯೂಸ್ ಈ ಥರದ್ದು ಹೇಳ್ತಕ್ಕಂಥದ್ದು ಹೇಳ್ತವೆ. ಸೊ ಅಂಥದ್ದೊಂದು ಇದೆ. ಇವ್ರಿಗೂ ಕೂಡ ನೋಡಿ, 1-2 ಬಾರಿ ಆದರೂ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಇಲ್ಲ ಸರ್ಜರಿಗಳಿಂದ ಖಂಡಿತ ಪಾರಾಗಿರ್ತಾರೆ. ಖಂಡಿತ ಗುರುಜಿ, ನಮ್ಗೆ ನಾವು ಮತ್ತೆ ನಮ್ಮ ಮಕ್ಕಳು ಹೋಗ್ಬೇಕಾದ್ರೆ ಆಗಿದೆ ಗುರುಜಿ. ಸರಿ. ಈ ರಾಹುಗ್ರಸ್ತ ಕುಜ ಇದ್ದಾಗ ಏನೋ ಹತ್ರ ಒಂಥರ ಇದನ್ನ ಏನ್ ಹೇಳ್ತೀವಿ ಅಂದ್ರೆ ಸುಳಿ. ಅದ್ ನೋಡ್ತಾ ಇದ್ರೆ ನಮ್ಗೆ ಅದ್ ನೋಡ್ತಾ ಇರ್ಬೇಕು, ಅದ್ರೊಳಗಡೆ ಹೋಗ್ಬೇಕು, ಕಾಲ್ ಹಾಕ್ಬೇಕು, ಏನಿರ್ಬೋದಪ್ಪ ಅನ್ನತಕ್ಕಂಥ ಒಂದು ಎಳೆತ. ಆ ಸುಳಿ ಒಳಗಡೆ ಸಿಲುಕ್ ಹಾಕೊಂಡು ಹೊರಗಡೆ ಬರೋದು ಭಾರಿ ಕಷ್ಟ ಅಂತ. ಈ ರಾಹು ಕುಜ ಸೇರಿದಾಗ ಆ ರೀತಿಯ ಒಂದು ಭ್ರಾಂತು ಆಗ್ತಕ್ಕಂಥದ್ದು. ಈ ವಿದ್ಯಾರಣ್ಯಪುರದ ಹತ್ರ ಒಂದು ದುರ್ಗಾ ದೇವಸ್ಥಾನ ಬರುತ್ತೆ ತಾಯಿ, ಬೆಂಗಳೂರಿನ ವಿದ್ಯಾರಣ್ಯಪುರದ ಹತ್ರ. ಪ್ರತಿ ಅಮಾವಾಸ್ಯೆ ವಿಶೇಷವಾದಂತ ಒಂದು ಹೋಮ ಮಾಡ್ತಾರೆ ದುರ್ಗಾದೇವಿಗೆ, ಸಂಜೆ ಮಾಡ್ತಾರೆ. ಅದು ಪ್ರತ್ಯಂಗಿರಾ ಹೋಮ ಅಂತ. ಮಾಟ ಮಂತ್ರ ತಂತ್ರ ನಿಮಗೆ ಎಷ್ಟೋ ಬಾರಿ ಅನ್ಸಿರುತ್ತೆ, ಯಾರು ಏನಾದ್ರೂ ನಮ್ಮ ಮೇಲೆ ಪ್ರಯೋಗ ಮಾಡ್ಬಿಟ್ಟಿದಾರಾ, ಇನ್ನೇನಾದ್ರೂ ಇರ್ಬೋದಾ, ಅದಕ್ಕೆ ಈ ತರ ಒಂದಾದ ಮೇಲೆ ಒಂದರಂತೆ ಏನಾದ್ರೂ ಒಂದು ಸಮಸ್ಯೆಗಳು ಅಂತಕ್ಕಂಥದ್ದು ಅನ್ನಿಸ್ತಾ ಇರುತ್ತೆ. ಹೌದೋ ಅಲ್ವೋ ತಾಯಿ? ಹೌದು ಗುರುಜಿ, ನನ್ ಮನ್ಸಲ್ಲಿ ಅದು ಉಳಿದ್ಬಿಟ್ಟಿದೆ ಗುರುಜಿ. ಇಲ್ಲಿ ಹೋಗಿ ತಾಯಿ, ಖಂಡಿತ ಸಾಮೂಹಿಕವಾಗಿ ಮಾಡ್ತಾರೆ. ಅದ್ರಲ್ಲಿ ಕುಳಿತು ಪಾಲ್ಗೊಂಡು ಸಂಜೆ ಮಾಡ್ತಕ್ಕಂಥದ್ದು. ಮೊದಲೇ ಹೋಗಿ ಕೇಳ್ಕೊಳ್ಳಿ, ಇಂಥ ದಿನ ಇಂಥ ಸಮಯ ಅಂತ ಹೇಳ್ತಾರೆ. ಅದರಲ್ಲಿ ಕಡಿಮೆ ಅಂದ್ರೂ ಒಂದು 13 ಬಾರಿ ಪಾಲ್ಗೊಳ್ಳಲಿಕ್ಕೆ ಪ್ರಯತ್ನ ಮಾಡಿ. ಚರ್ಮಕ್ಕೆ ತುಂಬಾ ವಿಶೇಷ ಅಂದ್ರೆ ನಾಗಪ್ಪ ದರ್ಶನ, ನಾಗಪ್ಪ ಪೂಜೆ, ನಾಗಕ್ಷೇತ್ರಗಳು, ಸರ್ಪಕ್ಷೇತ್ರಗಳು, ಅದು ಘಾಟಿ ಸುಬ್ರಹ್ಮಣ್ಯ ಇಲ್ಲ ಕುಕ್ಕೆ ಕ್ಷೇತ್ರ ಅನ್ನತಕ್ಕಂಥದ್ದಾದ್ರೂ ಸರಿ ಪ್ರಯತ್ನ ಮಾಡ್ತಕ್ಕಂಥದ್ದು ಮಾಡಿ ಆಗಾಗ ಹೋಗ್ತಕ್ಕಂಥದ್ದು. ಆ ಮೂಲ ನಾಗ ಸ್ವಾಮಿಯ ಒಂದು ಮೃತ್ತಿಕ, ಅದೊಂದು ನಂಬಿಕೆ. ನಾನು ಕೇಳಿದ್ದೇನೆ, ನಮ್ಮ ಒಂದು ತುಂಬಾ ಆತ್ಮೀಯ ವಲಯದಲ್ಲಿ ಒಬ್ಬರಿಗೆ ಸ್ವಲ್ಪ ತೊಂದಿನ ಸಮಸ್ಯೆ ಆಗಿತ್ತು ತಾಯಿ. ನನ್ನ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಮಾತಾಡ್ತಾನೆ ಇರ್ಲಿಲ್ಲ, ಸಿಗ್ತಾನೆ ಇರ್ಲಿಲ್ಲ. ಇದೇ ಇದು ಅನ್ನತಕ್ಕಂಥ ಒಂದು ಭಾವ. ಒಂದಿನ ಏನೋ ಒಂದು ಆಕಸ್ಮಿಕವಾಗಿ ಅವ್ರ ಮನೆಗೆ ಹೋದಾಗ ನೋಡಿದಾಗ ಅವ್ರ ಮುಖದಲ್ಲೆಲ್ಲ ಆಗ್ಬಿಟ್ಟಿತ್ತು, ಇಲ್ಲೆಲ್ಲ ಆಗ್ಬಿಟ್ಟಿತ್ತು. ಆಗ ನಾನು ಏನೋ ಒಂದು ಸಣ್ಣ ಪರಿಹಾರ ಹೇಳಿದೆ. ನೀವು ನಂಬಿದ್ರೆ ನಂಬಿ, ಇವತ್ತು ಎಲ್ಲೋ ಒಂದು 99% ಇದ್ದಂಥ ಸಮಸ್ಯೆ 1% ಬಂದಿದೆ. ಅದು ಜ್ಯೋತಿಷ ವಿಸ್ಮಯವ, ದೇವಿ ವಿಸ್ಮಯವ, ಇಲ್ಲ ಪ್ರಕೃತಿ ವಿಸ್ಮಯವ, ಇಲ್ಲ ವೈದ್ಯಕೀಯ ವಿಸ್ಮಯವ, ನನಗೂ ಗೊತ್ತಿಲ್ಲ. ಇಟ್ ಟೇಕ್ಸ್ ಇಯರ್ ಟುಗೆದರ್ ಟು ಕ್ಯೂರ್ ಅಂತಕ್ಕಂಥದ್ದು. ಘಾಟಿ ಕ್ಷೇತ್ರ
ಇವತ್ತಿಗೂ ಅವರು ಮಂಗಳವಾರ ನಾನ್ ವೆಜ್ ತಿನ್ನೋದು ಬಿಟ್ಟಿದ್ದಾರೆ. ಆ ಒಂದು ನೆಲದಲ್ಲೇ ಮಲಗ್ತಕ್ಕಂಥದ್ದು, ಮಡಿಯಿಂದ ಇರ್ತಕ್ಕಂಥದ್ದು ತುಂಬಾ ಚೆನ್ನಾಗಿದೆ ಆ ತಾಯಿ ಜೀವ ಅಂತಕ್ಕಂಥದ್ದು. ಪ್ರಯತ್ನ ಮಾಡಿ. ಘಾಟಿ ಕ್ಷೇತ್ರದಲ್ಲಿ ಅಂತ ಒಂದು ವಿಸ್ಮಯಕಾರಿ ಘಟನೆಗಳು ತುಂಬಾ ಬಾರಿ ಕೇಳಿದ್ದೇವೆ. ಹಾಗೆ ಕಾರ್ಯಕ್ರಮವನ್ನ ಕೊನೆಯವರೆಗೂ ನೋಡ್ತೀರಿ. ಒಂದು ವಿಶೇಷವಾದಂಥ ಮನೆ ಮದ್ದು ಕೂಡ ಕೊಡ್ತೇನೆ. ನಿಜವಾಗ್ಲೂ ಅದ್ಭುತವಾದಂಥ ರಾಮಬಾಣ. ಈಗ ತಾನೇ ಅದನ್ನೇ ಬರ್ಕೊಂಡೆ. ಚರ್ಮ ವ್ಯಾಧಿಗಳಿಗೆ ಬಿಳಿ ತೊನ್ನು, ಕಪ್ಪು ತೊನ್ನು, ಕಪ್ಪಗಿರತಕ್ಕಂಥ ಕಲೆ, ಬೆಳ್ಳಗಿರತಕ್ಕಂಥ ಕಲೆಗಳಿಗೆ ಒಂದು ಮದ್ದು ಬರೆದು ಇಟ್ಕೊಂಡಿದ್ದಾನೆ. ಅದನ್ನ ಹೇಳ್ತೇನೆ. ನಿಮಗೊಬ್ಬರಿಗೆ ಅಲ್ಲ, ಎಲ್ರಿಗೂ ಆಗ್ಲಿ ಸಿಗಲಿ ಅಂತಕ್ಕಂಥದ್ದು ಯೋಚನೆ ಮಾಡಬೇಡಿ. ಒಳ್ಳೇದಾಗುತ್ತೆ. ಹೋಗ್ಬನ್ನಿ. ಗೀತಾವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಇವತ್ತು ಏನೆಲ್ಲ ವಿಶೇಷ ಮಾಹಿತಿ ನಮ್ಗಾಗಿ ಕಾಯ್ತಿದೆ? ಮಾಹಿತಿಗಳ ಭಂಡಾರವೇ ಇದ್ದರೂ ಕೂಡ ನಿಮಗೆ ಇವತ್ತಿನಿಂದಲೇ ಒಂದು ವಿಶೇಷವಾದಂಥ ಬಹುಮಾನ ಶುರು ಆಗ್ತಕ್ಕಂಥದ್ದು. 100 ಜನ ಕರೆ ಮಾಡ್ತಿದ್ದೀರಾ. ಇನ್ನು ರಾತ್ರಿ 12 ಗಂಟೆವರೆಗೂ ಕರೆ ಮಾಡ್ತಿದ್ದೀರಾ. ನಾವು ಕರೆಯಲ್ಲಿ ಪಾಲ್ಗೊಳ್ಬೇಕು, ಗುರುಜಿ ಹತ್ರ ಮಾತಾಡಬೇಕು ಅಂತ. ಹೌದು, ಆ ಸುವರ್ಣ ಸಮಯ ಇವತ್ತಿನಿಂದಲೇ ಆರಂಭ. ನಿಮ್ಮಲ್ಲಿ ಆಯ್ದ ಒಬ್ಬ ಅದೃಷ್ಟಶಾಲಿಯ ಜೊತೆ ನಾನು ಪ್ರತಿನಿತ್ಯ ಮಾತಾಡ್ತೇನೆ. ನಾವು ಆ ಸಂಖ್ಯೆ ಹೇಳ್ತೇವೆ. ಸಂಖ್ಯೆ 5 ಸಂಖ್ಯೆಯನ್ನ ಹೇಳ್ತೇನೆ. ಕೊನೆಯ 5 ಸಂಖ್ಯೆನ, ಅದೃಷ್ಟಶಾಲಿಯ ಸಂಖ್ಯೆಯನ್ನ ಅವರು 3 ದಿನ ಇಲ್ಲ 5 ದಿನದ ಒಳಗಡೆ ದಯವಿಟ್ಟು ಬೆಳಿಗ್ಗೆ 9 ಗಂಟೆಗೆಲ್ಲ ನಮ್ಮ ಜಿ ವಾಹಿನಿ MG ರೋಡ್ ಕಾವೇರಿ ಎಂಪೋರಿಯಂ ಹತ್ರ ಬರುತ್ತೆ, ಬಂದ್ಬಿಡ್ಬೇಕು. ಸೊ ಕಾರ್ಯಕ್ರಮದಲ್ಲೇ ನಿಮ್ಮನ್ನ ಆಯ್ತು ಅಂದ್ರೆ ಕುಂದಿರಿಸಿ ನಾನು ಮಾತಾಡಿ ಸಮಾಧಾನವೂ ಹೇಳ್ತಕ್ಕಂಥದ್ದು. ಹಾಗೆ 100 ಜನ ಕರೆ ಮಾಡ್ತಿದ್ದೀರಾ. ಪ್ರತಿನಿತ್ಯ ಒಬ್ಬರನ್ನ ಕುಳಿತುಕೊಂಡು ಮಾತಾಡೋದು ಎಲ್ಲೋ ನನಗೆ ಸಮಾಧಾನ ಕೊಟ್ಟರು ಕೂಡ ಇನ್ನೂ ಸ್ವಲ್ಪ ಸಮಾಧಾನ ನಿಮಗೆ ಮಾಡಿಸ್ಬೇಕು ಅಂತ ಇನ್ನಿಬ್ಬರಿಗೆ ನಾವೇ ಕರೆ ಮಾಡ್ತೇವೆ. ಆ ಆಯ್ದ ಸಂಖ್ಯೆಗಳಲ್ಲಿಯೇ 2 ಅದೃಷ್ಟ ಸಂಖ್ಯೆಗಳನ್ನ ತೆಗೆದು ನಿಮಗೆ ಕರೆ ಮಾಡ್ತಕ್ಕಂಥದ್ದು ನಾವೇ ಮಾಡ್ತೇವೆ. ಆ ಸಂಖ್ಯೆಗಳನ್ನು ಕೂಡ ನಾವು ವಾಹಿನಿಯಲ್ಲಿ ಪುನರುಚ್ಚರಿಸ್ತೇವೆ. ಸೊ ದಯವಿಟ್ಟು ಕಾದಿರಿ. ಯಾರನ್ನ ನಾನು ಅನೌನ್ಸ್ ಮಾಡೋದುಂಟು ಜಿ ಪರವಾಗಿ, ನೀವು ನನ್ನನ್ನು ಭೇಟಿ ಆಗ್ಲಿಕ್ಕೆ ಅಂತಕ್ಕಂಥದ್ದು. ಒಂದು ಪುಟ್ಟ ವಿರಾಮದ ನಂತರ ವಾಪಸ್ ಬರೋಣ. ಖಂಡಿತ ವೀಕ್ಷಕರೇ, ಗುರುಜಿಯವರು ಹೇಳ್ತಿದ್ದಂತಹ ಮಾಹಿತಿಗೆ ನಾನ್ ಸ್ವಲ್ಪ ಉಪಕಾರ ಹಾಕ್ತೀನಿ. ಯಾಕಂದ್ರೆ ನೀವ್ ಅನ್ಕೊಳ್ತಿರ್ಬಹುದು, ನಿನ್ನೆ ಕೂಡ ಸುಮಾರು ಜನ ಕರೆಯನ್ನ ಮಾಡಿರ್ತೀರಾ. ಅಂದ್ರೆ ನಾವ್ ಹೇಳಿದ್ವಿ ಅಲ್ವಾ, ನಂಬರ್ ನೆನ್ಪಿದೆಯಲ್ಲ, 5664441 ಸೋಮವಾರ ಅಂದ್ರೆ ತಾರೀಕು 4ರಂದು ಯಾರೆಲ್ಲ ಕರೆ ಮಾಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ, ಅದೃಷ್ಟಶಾಲಿ ಯಾರು ಅಂದಿನ ದಿನದ್ದು ಅಂತ ಗುರುಜಿ ತಿಳಿಸ್ತಾರೆ ಈಗ ಅಂತ ಅಲ್ವಾ? ಗುರುಜಿ, ಯಾರು ಗುರುಜಿ ಆ ಅದೃಷ್ಟಶಾಲಿ? ಹಾಕಿ ನಿಮ್ಮ ಮುಂದ್ಗಡೆಯೇ ಆ ಒಂದು ಸಂಖ್ಯೆಗಳನ್ನ ಅದೇವೇ ನೆನೆಸ್ಕೊಂಡು ನಾನು ಮಾರ್ಕ್ ಮಾಡ್ತೇನೆ. ಆ ಕೊನೆಯ 4 ಇಲ್ಲ ಅಂದ್ರೆ 5 ಸಂಖ್ಯೆಗಳ ಬಗ್ಗೆ ತಿಳಿಸ್ಕೊಡ್ತೇವೆ. ಅವ್ರ ಊರು ಹೆಸರು ಕೂಡ ಇಮಿಡಿಯೇಟ್ ಕರೆ ಮಾಡಿನೇ ಹೇಳ್ತಕ್ಕಂಥದ್ದು. ಯಾಕಂದ್ರೆ ನಿಮಗೆ ಅಪಾರ್ಥ ಆಗಬಾರ್ದಲ್ವ. ನಿಮಗೂ ಎಷ್ಟು ಕಷ್ಟಪಟ್ಟು ಆಸೆಪಟ್ಟು ಕರೆ ಮಾಡಿರ್ತಾರೆ. ಗುರೂಜಿ ನಮಗೆ ಕರೆ ಮಾಡ್ತಾರೆ, ಮಾಡಿಸ್ತಾರೆ, ಮಾತಾಡ್ತಾರೆ, ನೇರವಾಗಿ ಬಂದು ಭೇಟಿನೂ ಆಗ್ಬೋದು. ನಾವೇ ಕರೆನೂ ಮಾಡ್ತೇವೆ ನಿಮ್ಮ ಸಂಖ್ಯೆಗಳಿಗೆ. ಅದರಿಂದ ಆಲೋಚನೆ ಮಾಡೋದು ಬೇಡ. ಆ ದೇವಿಯನ್ನ ನೆನೆಸ್ಕೊಂಡು 1-2 ಸಂಖ್ಯೆಗಳನ್ನ ಟಿಕ್ ಮಾಡಿ ನಾನೇ ಓದಿ ಹೇಳ್ತೇನೆ, ಯೋಚನೆ ಮಾಡಬೇಡಿ. ನಂಬರ್ ಎಂಡಿಂಗ್ ವಿತ್ 803339 ಎಂಡ್ ಆಗ್ತಿರ್ತಕ್ಕಂಥ ನಂಬರ್ ನೆನ್ಪಿಟ್ಕೊಳ್ಳಿ. ಯಾಕೆಂದ್ರೆ ಪೂರ್ತಿ ನಂಬರ್ ನಾನು ಓದ್ಬೋದು. ಸಮಸ್ಯೆ ಏನಾಗುತ್ತೆ ಗೊತ್ತಾ? ಯಾರ್ಯಾರು ನಿಮ್ಮನ್ನ ಆಮೇಲೆ ಕರೆ ಮಾಡಿ ನಿಮ್ಮನ್ನ ತಲೆ ತಿಂತಿರ್ತಾರೆ, ಅದಕ್ಕೋಸ್ಕರ. ಆಮೇಲೆ ನಂಬರ್ ಎಂಡಿಂಗ್ ವಿತ್ 64950 ಈ ಒಂದು ಸಂಖ್ಯೆ. ಆಮೇಲೆ ನಂಬರ್ ಎಂಡಿಂಗ್ ವಿತ್ 33105 ಅಂದ್ರೆ 33105 ಹಾಗೂ 6638. ಇನ್ನೊಂದ್ಸಲಿ ಹೇಳ್ತೇನೆ, 6438. ಈ ಒಂದು 4 ಸಂಖ್ಯೆಗಳನ್ನ ನಾನೀಗ ಸೆಲೆಕ್ಷನ್ ಮಾಡಿದ್ದೇನೆ. ಈ 4 ಸಂಖ್ಯೆಗಳಲ್ಲಿ ಯಾರಿಗೆ ಮೊದಲು 2 ಒಂದು ಕರೆ ಮಾಡ್ತೀವೋ ಸಿಕ್ಕದವರಿಗೆ ನೇರವಾಗಿ ಮಾತಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ತೇವೆ. ಯಾಕೆಂದ್ರೆ ಕೆಲವೊಂದು ಸಮಯ ಕಾಲ್ ಏನೋ ಮಾಡಿಬಿಟ್ಟಿರ್ತೀರ, ಮೆಸೇಜ್ ಏನೋ ಹಾಕ್ಬಿಟ್ಟಿರ್ತೀರ. ಆದ್ರೆ ನಾವು ಕರೆ ಮಾಡಿದ ತಕ್ಷಣ ಈಗ ನಿಮ್ಮ ಹತ್ರ ಕೈಯಲ್ಲಿ ಫೋನ್ ಇರ್ಬೇಕಲ್ಲ,
ಸ್ನಾನ ಮಾಡ್ತಿದ್ರೆ, ಡ್ರೈವ್ ಮಾಡ್ತಿದ್ರೆ, ಬೇರೆ ಎಲ್ಲೋ ಇದ್ರೆ ನಿಮಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇಬ್ಬರು ಅದೃಷ್ಟಶಾಲಿಗಳಿಗೆ ಕರೆ ಮಾಡ್ತಕ್ಕಂಥದ್ದು. ಆದ್ರೂ 4 ಜನ ಸೆಲೆಕ್ಟ್ ಮಾಡಿದ್ದಾನೆ. ಈ 4 ಜನದಲ್ಲಿ ಯಾರ ಇಬ್ರು ಅನ್ನತಕ್ಕಂಥದ್ದನ್ನ ಮುಂದಿನ ಭಾಗದಲ್ಲಿ ನೀವೇ ನಿರ್ಧಾರ ಮಾಡ್ಕೊಳ್ಳಿವ್ರಂತೆ. ದಯವಿಟ್ಟು ನಿಮ್ಮ ಫೋನ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಫೋನ್ ಬಂದಿದ ತಕ್ಷಣ ದಯವಿಟ್ಟು ರೆಕಾರ್ಡ್ ಮಾಡ್ಕೋಬೇಡಿ. ಟಿವಿಯನ್ನ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿಬಿಡಿ. ನಿಮ್ಮ ವಾಯ್ಸ್ ಕೇಳೋಕೆ ನಿಮ್ಗೆ ಇಷ್ಟವೇ, ನಿಜವೇ, ಆದರೆ ಆ ಫ್ರೀಕ್ವೆನ್ಸಿ ಡಿಸ್ಟರ್ಬೆನ್ಸ್ ಆಗಿ ಕಾಲ್ ಕಟ್ ಆಗ್ತಕ್ಕಂಥದ್ದು. ತುಂಬಾ ಆಸೆ ಪಟ್ಟು ದೂರದಿಂದೆಲ್ಲ ಮಾಡಿದ್ದೀರಾ, ಹೌದಲ್ವಾ? ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಯಾರು ನನ್ನನ್ನ ಬಂದು ಭೇಟಿ ಆಗ್ಬೋದು? ಪ್ರತಿನಿತ್ಯ ಒಬ್ಬ ಅದೃಷ್ಟಶಾಲಿ, ಅದು ನಮ್ಮ ಜೀ ವಾಹಿನಿಯಲ್ಲೇ ನಿಮ್ಗೆ ಜ್ಯೋತಿಷ್ಯ ಹೇಳ್ತಕ್ಕಂಥದ್ದು, ಈ ವೇದಿಕೆಯಲ್ಲೇ ಜ್ಯೋತಿಷ್ಯ ಹೇಳ್ತಕ್ಕಂಥದ್ದು. ಆತಂಕ ಪಡ್ತಕ್ಕಂಥದ್ದು ಏನೂ ಬೇಡ. ಅದೃಷ್ಟಶಾಲಿ ಯಾರು ಅನ್ನೋದನ್ನ ಕಾರ್ಯಕ್ರಮದ ಕೊನೆವರೆಗೂ ಕಾದಿರಿ. ಆದ್ರೆ ಈಗ ಇಬ್ಬರಿಗೆ ಕರೆ ಮಾಡ್ತಕ್ಕಂಥದ್ದುಂಟು ಮುಂದಿನ ಭಾಗದಲ್ಲಿ. ಈಗ ನೇರವಾಗಿ ಪಾಪ ನೀವೇ ಟ್ರೈ ಮಾಡಿದ್ದೀರಾ, ಯಾರು ಕರೆನಲ್ಲಿದ್ದೀರಾ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ. ಖಂಡಿತವಾಗ್ಲೂ ಗುರುಜಿ. ಹಲೋ ಹಲೋ, ನಮಸ್ತೆ. ಹಲೋ ನಮಸ್ತೆ, ಕೇಳಿಸ್ತಿದ್ಯಮ್ಮ? ಬಹುಶಃ ಅವ್ರು ಟಿವಿ ನೋಡ್ತಾ ಇದಾರೆ ಅಂತ ಅನ್ಸುತ್ತೆ ಗುರುಜಿ. ಹಲೋ 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 ಸರ್, ಕೇಳಿಸ್ತಿದ್ಯಾ? ಮೇಡಮ್ ಕೇಳಿಸ್ತಾ ಇದೆ. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ ಹೆಸರೇನು? ಮಂಜುನಾಥ್ ಅಂತ, BTM ತಾವರೆಕೆರೆಯಿಂದ. ಆಹಾ, ಮಂಜುನಾಥ್ ಅವರ ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್ ನಾವೊಂದು ಮನೆ ಕಟ್ಟಬೇಕಿತ್ತು, ಅದ್ರ ಬಗ್ಗೆ ಕೇಳಬೇಕಿತ್ತು. ಹಾಗಿದ್ರೆ ನಿಮ್ಮ ಹುಟ್ಟಿದ ದಿನಾಂಕವನ್ನ ತಿಳಿಸಿ. 10/6/70. ಸಮಯ ಬೆಳಗ್ಗೆ 5 ಗಂಟೆ ಮೇಡಮ್ ಅವರ. 1ರಿಂದ 12ರೊಳಗೆ ಒಂದು ಸಂಖ್ಯೆಯನ್ನ ಹೇಳಿ. ನನಗೆ 6. ಗುರುಜಿ ಇದ್ದಾರೆ, ಮಾತಾಡಿ ಮಂಜುನಾಥ್ ಅವರೇ. ನಮಸ್ತೆ ಶಂಕರ. ಹಲೋ ಗುರುಜಿ ನಮಸ್ಕಾರ. ನಮಸ್ತೆ. ನಮಸ್ತೆ ಸ್ವಾಮಿ, ನಮಸ್ತೆ. ನಾವೊಂದು ಮನೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಒಂದು ನಿರ್ಧಾರ ತಗೋಬೇಕಿತ್ತು. ಈಗ ನಾವು ಇರೋ ಮನೆಯಲ್ಲೇ ದೊಡ್ಡದಾಗಿ ಕಟ್ಟಬೇಕಾ ಅಥವಾ ಬೇರೆ ಎಲ್ಲಾದ್ರೂ ಕಟ್ಕೋಬೋದಾ, ಅಥವಾ ಅದನ್ನೇ ಆಲ್ಟ್ರೇಷನ್ ಮಾಡ್ಬೇಕಾ? ಆಲ್ಟ್ರೇಷನ್ ದಯವಿಟ್ಟು ಬೇಡ. ಹೊಡೆದಾಕಿ ಅದೇ ಸ್ಥಳದಲ್ಲಿ ತುಂಬಾ ಹಿರಿಯರು ಪೂರ್ವಜರು ವಾಸಿಸ್ತಿದ್ದಂತ ತುಂಬಾ ಹಳೆಯ ಜಾಗ, ಹಳೆಯ ಮನೆ, ಅಲ್ಲಿಯೇ ಕುಜ ಬಂದು ಆರುದ್ರ ನಕ್ಷತ್ರ ಪ್ರಭಾವದಲ್ಲಿ ಬರೋದ್ರಿಂದ ಕನ್ಫರ್ಮ್ ಒಂದು ದೇವಸ್ಥಾನ ಹತ್ತಿರದಲ್ಲೇ ಬರಬೇಕು, ಇಲ್ಲ ಮನೆ ಮುಂದ್ಗಡೆನೆ ಒಂದು ಕರೆಂಟ್ ಪೋಲ್ ತರದ್ದು ಬರಬೇಕು ಅನ್ನುವುದು ತೋರಿಸ್ತಿದೆ. ಹೌದೋ ಅಲ್ವೋ? ಕರೆಂಟ್ ಪೋಲ್ ಸದ್ಯಕ್ಕಲ್ಲಿ ಏನು ಇಲ್ಲ. ಅಲ್ಲಿ ಬೇಕಾದ್ರೆ ಮನೆ ಕಟ್ಟಿದ್ರೆ ಹಾಕ್ಲೇಬೇಕಾಗುತ್ತೆ ಅಲ್ಲಿ. ಅಲ್ಲಲ್ಲ, ಮನೆ ಹಿಂದ್ಗಡೆ ಆದ್ರೂ ಇರ್ತಕ್ಕಂಥದ್ದುಂಟು, ಹಿಂದೆ ಮುಂದೆ ಈ ತರದ್ ಅನ್ನತಕ್ಕಂಥದ್ದು. ಮನೆ ಮುಂದೆ ಇಲ್ಲ ಕರೆಂಟ್ ಪೋಲ್, ಸ್ವಲ್ಪ ದೂರದಲ್ಲಿದೆ ಮನೆಯಿಂದ. ಸ್ವಲ್ಪ ಮನೆಯಿಂದ ಒಂದು ಮನೆ ಹತ್ತಿರ ದೇವಸ್ಥಾನ ಇದೆಯಾ? ಮನೆ ಮುಂದೆ ಒಂದು ದೇವಸ್ಥಾನ ಇದೆ, ಬಲಗಡೆ ಇದೆ. ಸರಿ, ಅದೇ ಹೇಳಿದ್ದು, 2ರಲ್ಲಿ ಒಂದು ಬರಬೇಕು ಅನ್ನತಕ್ಕಂಥದ್ದು. ಕುಜ ರಾಹು ನಕ್ಷತ್ರ ಪ್ರಭಾವಕ್ಕೆ ಬಂದಾಗ ಆ ಒಂದು ಬೆಂಕಿಗೆ ಸಂಬಂಧಪಟ್ಟಂಥದ್ದು ಒಂದು ಬರಬೇಕು. ಅದು ದೇವಿಗೆ ಸಂಬಂಧಪಟ್ಟಂಥದ್ದು, ಇಲ್ಲ ಕರೆಂಟ್ ಪೋಲ್ಗೆ ಸಂಬಂಧಪಟ್ಟದ್ದು ಅಂತ ಹೇಳ್ತೇವೆ. ಆ ಒಂದು ವೈಬ್ರೇಷನ್ ಇದೆ. ದಯವಿಟ್ಟು ಹೊಡೆದು ಕಟ್ಟಿಸ್ತಕ್ಕಂಥದ್ದು ಮಾಡಿ. ಅದು ಹೊಡೆಯಬೇಕಾದ್ರೂ ಕೆಲವೊಂದು ನಿಯಮಗಳಿದೆ. ಆ ಒಂದು ಇರುವಂತ ಜಾಗದಲ್ಲಿಯೇ ಕಟ್ಟಬಾರದು, ಅದು ಒಂದು ನಿಯಮ ಇದೆ. ಅಲ್ಲಿಗೆ ಅಭಿವೃದ್ಧಿ ಆಗೋಲ್ಲ ಅಂತ ಹೀಗಿದೆ, ಇದನ್ನ ಹೊಡಿತೀರಾ ಅಲ್ಲೇ ಕಟ್ಟುತ್ತೀರಾ ಅನ್ನತಕ್ಕಂಥದ್ದು ಸ್ವಲ್ಪ ನೋವು. ಅಂತ ಒಂದು ಅಭಿವೃದ್ಧಿ ಆಗಲ್ಲ, ಏಳಿಗೆ ಆಗುವುದಿಲ್ಲ. ಆ ಮನೆಯಲ್ಲಿ ಯಾಕೋ ಯಾವುದು ನೆಮ್ಮದಿ ಆಲ್ರೆಡಿ ಇಲ್ಲ. ಏನೋ ದುಡಿ ದುಡಿ ದುಡಿ, ಖರ್ಚು 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 ಖರ್ಚು. ಹೊಡೆದು ಕಟ್ಟುವಾಗ 1 ಅಡಿ ಇಲ್ಲ ಅರ್ಧ ಅಡಿ ಆದರೂ ಮುಂದಕ್ಕೆ ಬರಬೇಕು. ನಾವು ಮುಂದಕ್ಕೆ ಬರ್ತಿದ್ದೇವೆ ಅನ್ನತಕ್ಕಂಥದ್ದು. ಅದೇ ಹಳೇ ಜಾಗದಲ್ಲೇ ಹಳೇ ಪಾಯದಲ್ಲೇ ಕಟ್ಟಬಾರದು. ಅಗದು 1 ಅರ್ಧ ಅಡಿ ಮುಂದಕ್ಕೆ ಹಾಕಿಕೊಳ್ಳತಕ್ಕಂಥ ಒಂದು ಭಾವ ಮಾಡಬೇಕು. ಅಪ್ಪಿ ತಪ್ಪಿ ಕೂಡ ಹಿಂದಕ್ಕೆ ಹೋಗುವ ಹಾಗಿಲ್ಲ. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ, ಅಷ್ಟು ಮಾಡಿಕೊಳ್ಳಿ, ತೊಂದರೆ ಏನೂ ಇಲ್ಲ. ಖಂಡಿತ ಇದಪ್ಪ, ಈಗ ಗುರುಬಲ ಇದೆ, ಸ್ವಲ್ಪ ಸಾಲ ಆಗ್ತಕ್ಕಂಥದ್ದಾಗುತ್ತೆ. ಮನೆ ಕಟ್ಟುವಾಗ ನಿಮ್ಮ ಲೆಕ್ಕಾಚಾರದಷ್ಟು ಆಗೋದಿಲ್ಲ. ಒಂದು 25 ಲಕ್ಷದಲ್ಲಿ ಮುಗಿಸ್ಬೇಕು ಅಂದ್ರೆ ಒಂದು 35 ಲಕ್ಷ ಅನ್ನೋ ರೀತಿ ಎಳಿತಕ್ಕಂಥದ್ದಾಗುತ್ತೆ. ಸೊ ಅದಕ್ಕೋಸ್ಕರ ಆ ಭೂಮಿ ಪ್ರಭಾವಕ್ಕೆ ಏನ್ ಮಾಡಿ ಅಂದ್ರೆ, ಒಮ್ಮೆ ವರಪ್ರಸಾದ ಗಂಗಮ್ಮ ದೇವಸ್ಥಾನ ಲಿಂಗರಾಜಪುರದ ಹತ್ರ ಬರುತ್ತೆ. ಇಲ್ಲ ನೀವು ಹೋಗಿ ಬರಬಲ್ರಿ ಅಂದ್ರೆ ಬೋಯ್ಕೊಂಡ ಗಂಗಮ್ಮ ಮದನಪಲ್ಲಿ ಹತ್ರ ಬರ್ತಕ್ಕಂಥ ಒಂದು ದೇವಸ್ಥಾನ, ಅಲ್ಲಿಗೆ ಹೋಗಿ ಬಂದ್ರು ಸರಿ. ಇಲ್ಲ ಇಲ್ಲಿಗೆ ಹೋಗಿ ಬರ್ತೇನೆ ಗುರುಗಳೇನದಾದ್ರೂ ಸರಿ. ಭೂಮಿ ವಿಚಾರದಲ್ಲಿ ಬಹು ವಿಶೇಷ ಆಗ್ತಕ್ಕಂಥ ಒಂದು ಫಲಪ್ರದವಾಗತಕ್ಕಂಥ ಒಂದು ದೇವಿ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಪ್ರಯತ್ನ ಮಾಡಿ ಲಿಂಗರಾಜಪುರದ ಹತ್ರ ಬರ್ತಕ್ಕಂಥದ್ದು ಗಂಗಮ್ಮ ದೇವಸ್ಥಾನ. ಸಂಕಲ್ಪ ಕಟ್ಕೊಳ್ಳಿ, ಬೇಗ ಆಗುತ್ತೆ. ಆದ್ಮೇಲೆ
ನಮ್ಮ ಹತ್ರ 100 ರೂಪಾಯಿ ರೊಕ್ಕ ಬಂದ ಮೇಲೆ ತಾನೆ ನಾವು 10 ರೂಪಾಯಿ ಯಾರಿಗಾದ್ರೂ ಕೊಡ್ಲಿಕ್ಕಾಗೋದು. ಪ್ರಯತ್ನ ಮಾಡಿ ಆದ ಮೇಲೆ ದೇವಿಗೆ ಏನಾದ್ರು ದೇವಿ ಹೆಸರಲ್ಲಿ ಯಾರಿಗಾದ್ರೂ ಒಂದು 10 ಜನಕ್ಕೆ ಅರಿಶಿನ ಕುಂಕುಮನೋ ಊಟನೋ ಬಟ್ಟೆನೋ ಸಿಹಿನೋ ಕೊಡ್ತಕ್ಕಂಥದ್ದು ಅಲ್ಲಿ ಹೋಗಿ ಮಾಡ್ತಕ್ಕಂಥದ್ದು ಮಾಡಿ, ಒಳ್ಳೇದಾಗುತ್ತೆ. ಹೋಗ್ಬನ್ನಿ. ಮಂಜುನಾಥ್ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಬಹಳಷ್ಟು ಜನ ಕರೆಗೆ ಕಾಯ್ತಾ ಇರ್ತೀರಾ, ಮಾಡ್ತಿರ್ತೀರಾ, ಕೆಲವೊಮ್ಮೆ ಸಿಗಲ್ಲ. ಹಾಗಾಗಿ ನಾವು ಆ ನಂಬರ್ ಅನ್ನ ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳಿರೋದು. ಯಾಕೆ ಗೊತ್ತಾ, ಬಹಳಷ್ಟು ಜನರು ಕೂಡ ನಮ್ಮ ಒಂದು ಸ್ಟುಡಿಯೋಗೆ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ಕೆಲವ್ರಿಗೆ ಕರೆ ಮಾಡ್ತೀವಿ, ಕೆಲವರು ನೇರವಾಗಿ ಬಂದು ಗುರೂಜಿಯವರನ್ನ ಭೇಟಿ ಮಾಡ್ತಾರೆ. ಅಂತಹ ಒಬ್ಬ ಅದೃಷ್ಟಶಾಲಿ ಈಗ ನಮ್ ಜೊತೆ ಮಾತಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಬನ್ನಿ ಯಾರು ಕೇಳೋಣ. ಹಲೋ. ಹಲೋ ಮೇಡಮ್. ಸರ್ ನಮಸ್ತೆ. ಹಲೋ ನಮಸ್ಕಾರ ಮೇಡಮ್. ನಿಮ್ ಹೆಸರು? ನಮ್ಮ ಹೆಸರು ಉಮಾಶಂಕರ್ ಅಂತ ಮೇಡಮ್. ಉಮಾಶಂಕರ್ ಅವರೇ, ಎಲ್ಲಿಯವ್ರು ನೀವು? ಸರ್ ಲೇಔಟ್ ಮೇಡಮ್. ಹೌದಾ? ಓಕೆ, ಖುಷಿ ಅನ್ನಿಸ್ತಾ ಇದೆಯಾ? ನೀವು ಅದೃಷ್ಟಶಾಲಿ, ಇವತ್ತು ಗುರೂಜಿ ಅವರು ನಿಮ್ಮ ನಂಬರ್ ಅನ್ನ ಆಯ್ಕೆ ತುಂಬಾ ಮಾಡಿದ್ದಾರೆ. ತುಂಬಾ ತುಂಬಾ ಖುಷಿ ಆಗ್ತದೆ ಮೇಡಮ್. ಹೇಗನ್ಸುತ್ತೆ ನಮ್ಮ ಓಂಕಾರ ಕಾರ್ಯಕ್ರಮದ ಈ ಒಂದು ಹೊಸ ಪ್ರಯೋಗ? ತುಂಬಾ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ಮೇಡಮ್. ಖಂಡಿತವಾಗ್ಲೂ ನಿಮ್ಮಂತೆ ಬೇರೆಯವರು ಕೂಡ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ಲಿ ಅಂತ ಹೇಳ್ತಾ, ಹೇಳಿ ಉಮಾಶಂಕರ್ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ತಂದೆ ತಾಯಿಯ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಹೌದಾ? ಹಾಗಿದ್ರೆ ನಿಮ್ಮ ಹುಟ್ಟಿದ ದಿನಾಂಕವನ್ನ ತಿಳಿಸ್ತೀರಾ? ಹೌದು ಮೇಡಮ್. ಹೇಳಿ. 18 17 17 12 17 12 83. ಸಮಯ? ಸಮಯ 1:30 ಮೇಡಮ್, ನೈಟ್ AM. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ತಿಳಿಸಿ. 9 ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿ ಉಮಾಶಂಕರ್ ಅವರೇ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮಸ್ತೆ. ಮಾತಾಡ್ತಿರೋದು ತುಂಬಾ ಸಂತೋಷ ಆಗ್ತದೆ ಗುರುಜಿ. ಖುಷಿ ಆಯ್ತಲ್ವಾ? ಸೊ ನಿಮ್ಗೆ ತುಂಬಾ ಖುಷಿ ಆಗ್ತದೆ ಗುರುಜಿ. ನಾನು ತುಂಬಾ ತುಂಬಾ ಟ್ರೈ ಮಾಡಿದ್ದೆ. ಸರಿ, ಆಗ್ಲಿ. ಅದಕ್ಕೋಸ್ಕರವೇ ಜಿ ಪರಿವಾರದವರು ಆ ಒಂದು ಎಲ್ಲರಿಗೂ ಈ ಒಂದು ಅನುಕೂಲ ಆಗ್ಲಿ ಅನ್ನೋ ಒಂದು ಕಾರಣಕ್ಕೆ ರಿಜಿಸ್ಟ್ರೇಷನ್ ಒಂದು ಫಾರ್ಮ್ಯಾಟ್ ತಂದಿಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಸ್ವಲ್ಪ ಕಷ್ಟವೇ, ಎಲ್ಲರ ಜೊತೆ ಮಾತಾಡ್ಲಿಕ್ಕೂ ಆಗೋದಿಲ್ಲ, ಅದ್ರಲ್ಲಿ ಸ್ವಲ್ಪ ಜನನ ಪಿಕ್ ಮಾಡ್ಲಿಕ್ಕೆ ಆಗುತ್ತಷ್ಟೇ. ಇರ್ಲಿ, ಏನ್ ಕೇಳ್ಬೇಕಂತಿದ್ದೀರಾ ಕೇಳಿ. ನಮ್ಮ ತಂದೆ ತಾಯಿ ತುಂಬಾ ಗುರುಜಿ ತುಂಬಾ ನೋವು, ತುಂಬಾ ಕಷ್ಟ ಅನುಭವಿಸ್ತಾ ಇದಾರೆ ಗುರುಜಿ. ತುಂಬಾ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ, ತುಂಬಾ ನೋವಲ್ಲಿದ್ದಾರೆ. ಒಬ್ಬೊಬ್ರಿಗೆ ಒಂದೊಂದು ಕಾಯಿಲೆ ಇದ್ದೇ ಇದೆ. ಹಿರಿಯರಂತೂ ತುಂಬಾನೇ ನಡ್ತಾ ಇದಾರೆ ಗುರುಜಿ. ಅವ್ರ ಬಗ್ಗೆ ಅವ್ರ ಮಕ್ಕಳಾದ ನಾವು ಒಂದು ಗಂಡು ಒಂದು ಹೆಣ್ಣು, ಅವರು ಕೂಡ ಕಷ್ಟದಲ್ಲಿ ಹೊರತು ಯಾರಿಗೂ ಒಂದೊಂದು ತೊಂದರೆ ಅಂತ ತಪ್ಪಿಲ್ಲ ಗುರುಜಿ. ಅದಕ್ಕೋಸ್ಕರ ಕೇಳೋಣ ಅಂತ. ಇರ್ಲಿ, ಆತಂಕ ಏನ್ ಪಡ್ಬೇಡಿ. ನೋಡಿ, ಭೂಮಿ ಎಷ್ಟೇ ಬಿಸಿಲು ಹೊಡೆದ್ರು ಮಳೆಗಾಲ ಬರಲೇಬೇಕು. ಬಿಸಿಲುಗಾಲ ಆದ್ಮೇಲೆ ತಂಪಾಗಲೇಬೇಕು. ಎಷ್ಟೇ ಕಷ್ಟವಿದ್ದರೂ ಎಷ್ಟೇ ನೋವಿದ್ದರೂ ಅದಕ್ಕೊಂದು ಅಂತ್ಯ ಬರಲೇಬೇಕು. ಇದು ಈಗಲಿಂದಲ್ಲ ನೋಡಿ, ನಾನು ಬೇಕಾದ್ರೆ ಹೇಳಬಲ್ಲೆ, ಸುಮಾರು 24-25 ರಾಮನಿಗಾದರೂ 14 ವರ್ಷ ವನವಾಸ ಅಂದ್ರೆ ಈ ಕುಟುಂಬಕ್ಕೆ ಸುಮಾರು 24-25 ವರ್ಷಗಳಿಂದಲೂ ವನವಾಸವೇ. ಏನಾದ್ರೂ ಒಂದು ಸಮಸ್ಯೆ, ಬರೀ ಆರೋಗ್ಯ ಅಷ್ಟೇ ಅಲ್ಲ, ಭೂಮಿ ವಿಚಾರ, ಮಕ್ಕಳ ವಿಚಾರ, ದಾಯಾದಿ ಕಲಹ, ಒಡ ಹುಟ್ಟಿದವರಿಂದ, ಆತ್ಮೀಯರಿಂದ, ಕುಟುಂಬದವರಿಂದ, ವ್ಯವಹಾರಗಳಿಂದ, ಎಲ್ಲದರಲ್ಲೂ ನೋವು ನೋಡಿರ್ತಕ್ಕಂಥ ಕುಟುಂಬ ಇದು ಅನ್ನತಕ್ಕಂಥದ್ದು ತೋರಿಸ್ತಿದೆ. ಹೌದೋ ಅಲ್ವೋ? 100% ಸರಿ ಗುರುಜಿ. ಅದು ತುಂಬಾನೇ ನೋವು ಬರ್ತಿದ್ದಾರೆ. ನಿಮಗೆ ಮದುವೆ ಆಯ್ತಪ್ಪ ಮಂಜುನಾಥ್ ಅವರೇ? ಮದುವೆ ಆಗಿದೆ ಗುರುಜಿ. ಸರಿ, ಆತಂಕ ಪಡಬೇಡಿ. ಶುಕ್ರ ಪ್ರಭಾವ ಚೆನ್ನಾಗಿದೆ. ಸುಮಾರು 7 ವರ್ಷಗಳಷ್ಟರಲ್ಲಿ, ಮದುವೆಯಾದ 7 ವರ್ಷಗಳಷ್ಟರಲ್ಲಿಯೇ ಈ ಕುಟುಂಬದ ಎಲ್ಲ ಸಮಸ್ಯೆಗಳು ತಿಳಿಯಾಗ್ತಕ್ಕಂಥದ್ದಾಗುತ್ತೆ. ತುಂಬಾ ಒಳ್ಳೆ ಹೆಣ್ಣುಮಗು ಬಂದಿದೆ, ಏನು ಆತಂಕ ಒಳಪಡತಕ್ಕಂಥದ್ದೇನೂ ಬೇಡ. ಆದರೆ ಸೂರ್ಯ ಮೂಲಾ ನಕ್ಷತ್ರ ಪ್ರಭಾವದಲ್ಲಿ ಇದ್ದಾನೆ. ಕೇತು ನಕ್ಷತ್ರ ಖಂಡಿತ ತಂದೆಗೆ ಏನಾದ್ರೂ ಒಂದು ಸಮಸ್ಯೆ, ಆರೋಗ್ಯ ಸಮಸ್ಯೆ, ಗುಪ್ತ ರೋಗ ಸಮಸ್ಯೆ. ನಿನ್ನೆ ಮೂಲಾ ನಕ್ಷತ್ರಕ್ಕೆ ಗ್ರಹಣ ನಕ್ಷತ್ರ, ಅದಕ್ಕೇನಾದ್ರೂ ಒಂದು ಸಮಸ್ಯೆಗಳು ಅನ್ನೋದು ಇದ್ದೇ ಇರುತ್ತೆ. ಅದು ಕುಟುಂಬನೋ, ಮಕ್ಕಳು, ಮನೆನೋ, ವ್ಯವಹಾರನೋ, ಉದ್ಯೋಗನೋ, ವ್ಯಾಪಾರನೋ ಅಂತ ಹೇಳಿದ್ದೆ. ಹಾಗೆ ನಿಮ್ಮ ತಂದೆಗೆ ಆಗಿರ್ತಕ್ಕಂಥ ಒಂದು ಪ್ರಭಾವ ಇರಲಿ. ಆ ಮೂಲಾ ನಕ್ಷತ್ರ ಸಂಕಷ್ಟವನ್ನ ದೂರ ಮಾಡಲು ಆ ಸೂರ್ಯನಿಗೆ ಹತ್ತಿರದಲ್ಲಿಯೇ ಯಾವುದಾದ್ರೂ ಶಿವಾಲಯವಿದ್ದರೆ, ವಿಶೇಷವಾಗಿ ಮೂಲಾ ನಕ್ಷತ್ರದ ದಿನವೇ ಹೋಗಿ ಅಭಿಷೇಕ ಕೊಡತಕ್ಕಂಥದ್ದು, ಅಭಿಷೇಕದಲ್ಲಿ ಪಾಲ್ಗೊಳ್ಳತಕ್ಕಂಥದಕ್ಕೆ ಪ್ರಯತ್ನ ಮಾಡಿಸಿ. ಆ ಕುಜ ಬೇರೆ, ನಿಮ್ಮದು ಕನ್ಯಾ ಲಗ್ನ, ಅಷ್ಟಮಾಧಿಪತಿ ಬಂದು ನೆತ್ತಿ ಮೇಲೆ ಕುತ್ಕೊಂಡಾಗೆ, ಕಂಟಕ ಕೊಡೋನು ನಮ್ಮ ಎದೆ ಮೇಲೆ ಕುಳಿತುಕೊಂಡಾಗೆ ನಿಮ್ಮ ಲಗ್ನ ಭಾವದಲ್ಲೇ ಕುಳಿತಿದ್ದಾನೆ. ಅದೆಲ್ಲೋ ಮಾನಸಿಕವಾಗಿ ಭೀತಿ. ಶನಿ ಬೇರೆ ವಿಶೇಷವಾಗಿ ರಾಹು ನಕ್ಷತ್ರದಲ್ಲಿ ಉಚ್ಚ ಸ್ಥಾನದಲ್ಲಿ ಕುಳಿತಿದ್ದಾನೆ. ಎಲ್ಲ ಇದೆ, ಅನುಭವಿಸ್ಲಿಕ್ಕಾಗ್ತಿಲ್ಲ, ಎಲ್ಲ ಇದೆ, ಬೆಳವಣಿಗೆ ಆಗ್ತಿಲ್ಲ. ಇದಿಷ್ಟು ಆಗಿರ್ತಕ್ಕಂಥ ಒಂದು ಭಾವ. ಆತಂಕ ಪಡಬೇಡಿ. ಆ ರಾಹು ಪ್ರಭಾವಕ್ಕೆ ಈಗ ಮಾಘ ಮಾಸ
ಪುಷ್ಯ ಮಾಸ ಒಂದೊಂದು ದಿನವೂ ದೇವಿಯ ಒಂದು ಉತ್ಸವ ಅನ್ನತಕ್ಕಂಥ ಮಾತು ಹೇಳ್ತೇವೆ. ನದಿ ಕ್ಷೇತ್ರಗಳಲ್ಲಿ, ತೀರ್ಥಕ್ಷೇತ್ರಗಳಲ್ಲಿ ಆ ಒಂದು ದೇವಿ ಒಂದು ಪಾರಾಯಣ, ದೇವಿ ದರ್ಶನ ಮಾಡತಕ್ಕಂಥದ್ದು ಅಮೋಘ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಯಾವುದಾದ್ರೂ ದೇವಿ ಕ್ಷೇತ್ರಕ್ಕೆ ಹೋಗಿ ಬರಲಿಕ್ಕೆ ಪ್ರಯತ್ನ ಮಾಡಿ ಈ ಮಾಘ ಮಾಸದಲ್ಲಿ. ಇಲ್ಲ ಶಿವರಾತ್ರಿ ಹಬ್ಬದಂದಾದ್ರೂ ಶಿವಯ್ಯನನ್ನ ಹೋಗಿ ನೋಡ್ಕೊಂಡು ಬರ್ಲಿಕ್ಕೆ ಪ್ರಯತ್ನ ಮಾಡಿ. ಖಂಡಿತ ಒಳ್ಳೇದಾಗುತ್ತೆ. ಯೋಚನೆ ಮಾಡಬೇಡಿ, ಹೋಗ್ಬನ್ನಿ. ಉಮಾಶಂಕರ್ ಅವರೇ ಧನ್ಯವಾದಗಳು. ಹಾಗೆ ವೀಕ್ಷಕರೇ, ನೀವ್ ತಪ್ಪು ತಿಳ್ಕೊಬೇಡಿ, ರಿಜಿಸ್ಟರ್ ಮಾಡ್ಕೊಂಡವ್ರದ್ದು ಮಾತ್ರ ಕರೆಯನ್ನು ಸ್ವೀಕರಿಸ್ತೀವಿ ಅಥವಾ ಕರೆ ಮಾಡ್ತೀವಿ ಅಂತ. ನೀವು ನೇರವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಿದ್ರೆ ಖಂಡಿತ ಸ್ವೀಕರಿಸ್ತೀವಿ. ಈಗ ಯಾರು ಕರೆ ಮಾಡಿ ಕಾಯ್ತಿದ್ದಾರೆ ಕೇಳೋಣ ಬನ್ನಿ. ಹಲೋ ಹಲೋ, ನಮಸ್ತೆ ಅಮ್ಮ. ಹಲೋ ಮೇಡಮ್, ನಾನ್ ಪ್ರಮೀಳಾ ಅಂತ ಮಂಗಳೂರಿಂದ ಮಾತಾಡ್ತಿರೋದು. ನಿಮ್ ಹೆಸರು ಹೇಳಿ ಮತ್ತೊಮ್ಮೆ. ಪ್ರಮೀಳಾ. ಪ್ರಮೀಳಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ಮ? ನನ್ ಬಗ್ಗೆನೇ ಕೇಳ್ಬೇಕಿತ್ತು ಹುಟ್ಟಿದ ಮೇಡಮ್. ದಿನಾಂಕವನ್ನ ತಿಳಿಸಿಮಾ. 19/11/1989. ಬೆಳಗಿನ ಜಾವ 2:05. ಹೌದಾ, ಸರಿ. ಸಂಖ್ಯೆ 5. ಹೌದಾ, 1ರಿಂದ 12 ಒಂದು 5 ಅಂತಾನು ಹೇಳ್ಬಿಟ್ರಿ ಅಲ್ವಾ? ಬಹಳ ಫಾಸ್ಟ್ ಇದಾರೆ ಗುರುಜಿ. ಮಾತಾಡಿ ಗುರುಜಿ ಅವ್ರ ಜೊತೆ. ನಮಸ್ತೆ ಗುರುಜಿ. ನಮಸ್ತೆ ಶಂಕರ. ತುಂಬಾ ಸಂತೋಷ ಆಗ್ತಿದೆ ಗುರುಜಿ. ಎಷ್ಟು ಟೈಮ್ ಇಂದ ನಾನು ಟ್ರೈ ಮಾಡ್ತಿದ್ದೆ, ಇವತ್ತು ಸಿಕ್ಕಿತು. ಆಗ್ಲಿ ಆತಂಕ ಪಡ್ಬೇಡಿ. ನೋಡಿ, ಹಿಂದೊಮ್ಮೆ ಹೇಳಿದ್ದೆ, ಪ್ರವೀಣ, ಈ ಒಂದು ಪೂರ್ವಿಕಾ, ಪಲ್ಲವಿ, ಪ್ರಮೀಳಾ, ಪಾರ್ವತಿ, ಪುಷ್ಪ, ಪರಿಮಳ, ಪ್ರೀತಿ, ಎಲ್ಲೋ ಒಂದು ನೋವೆ. ಆ ಒಂದು ಅಕ್ಷರಕ್ಕೆ ಅದೊಂಥರ ಹೂವಿನ ಥರ ಎಲ್ಲರಿಗೂ ಸುಗಂಧ ಸೂಸ್ತಕ್ಕಂಥ ಒಂದು ಪ್ರಭಾವ. ಆದರೆ ಅಲ್ಲೆಲ್ಲೋ ಬಂದವರೆಲ್ಲ ಆ ಹೂವನ್ನ ಹಾಕಿ ಮುಟ್ಟದಿ ಹೆಸಕದಾಗಿ ಅಂಥ ಒಂದು ನೋವು ನಿಮ್ಮ ಭಾವದಲ್ಲಿರ್ತಕ್ಕಂಥದ್ದು. ಮದುವೆ ಆಯ್ತಮ್ಮ ತಾಯಿ? ಇಲ್ಲ ಗುರುಜಿ. ಮನೇಲಿ ಅದೇ ಯೋಚನೆ, ನಾನು ಏನಾದ್ರೂ ಒಂದು ಮಾಡಬೇಕು, ಸಾಧನೆ ಮಾಡಬೇಕು ಅನ್ನತಕ್ಕಂಥದ್ದು ಆಲೋಚನೆ. ಹೌದು ಗುರುಜಿ, ಉದ್ಯೋಗದ ಸಮಸ್ಯೆ ಇದೆ, ಮದುವೆದು ಸಮಸ್ಯೆ ಇದೆ, ಮನೆಯದು ನೆಮ್ಮದಿ ಇಲ್ಲ. ಏನು ಆಗಲ್ಲೋ ಅವ್ವ, ಯಾಕೋ ನಾನು ನೋಡಿದ್ದೇನೆ, ನಾನು ಹೇಳ್ತೀನಲ್ವ, ನನಗೆ ಕೇಳಿ ನೋಡಿ ಈ ಪಾ ಅಕ್ಷರದಲ್ಲಿ ಹುಟ್ಟಿರ್ತಕ್ಕಂಥವ್ರು, ಎಸ್ ದೇ ವಿಲ್ ಹ್ಯಾವ್ ಪೇನ್, ಬಟ್ ದೇ ವಿಲ್ ಓವರ್ಟೇಕ್ ಎವ್ರಿಥಿಂಗ್. 101%. ಮೊದಲಿಗೆ ಅವರಿಗೆ ಸಮಸ್ಯೆಗಳಿರುತ್ತೆ. ಅದೊಂಥರ ಬೆಂಕಿ ಪ್ರಭಾವ ಅಂತ ಹೇಳ್ತೇವೆ. ಅದರಲ್ಲೂ ಸಿಂಹಲಗ್ನದಲ್ಲಿ ಹುಟ್ಟಿರೋದು, ಅಯ್ಯೋ ಅನ್ಬೇಕಷ್ಟೇ. ಸಿಂಹಲಗ್ನ ಅನ್ನತಕ್ಕಂಥವ್ರು ಆ ಒಂದು ತಾಕತ್ತಿರುತ್ತೆ ಸಿಂಹಲಗ್ನದವರಿಗೆ. ಸಿಂಹಲಗ್ನದವರಿಗೆ ಸಮಸ್ಯೆ ಅನ್ನೋದು ತಾತ್ಕಾಲಿಕವಷ್ಟೇ. ಮ್ಯಾಕ್ಸಿಮಮ್ 7 ವರ್ಷ ಅಷ್ಟೇ ಅವ್ರಿಗೆ ಯಾವುದೇ ಸಮಸ್ಯೆ ಇದ್ದರು, ನಾಟ್ ಮೋರ್ ದೆನ್ ದ್ಯಾಟ್. ಅದು ತಲೆ ಮೇಲೆ ನಾನು ತುಂಬ ಅನುಭವದ ಮೂಲಕ ನೋಡಿ ಹೇಳ್ತಿರ್ತಕ್ಕಂಥದ್ದು. ಸಾವಿರಾರು ಜಾತಕಗಳು, ಲಕ್ಷಾಂತರ ಜಾತಕ ನೋಡಿದ್ದೇನೆ. ಸೊ ಅದರಿಂದ ಆತಂಕಕ್ಕೆ ಒಳಗಾಗ್ಬಿಡಿ. ಸಿಂಹಲಗ್ನಕ್ಕೆ ಈಗ ಗುರು ಬಂದು 11ನೇ ಭಾವಕ್ಕೆ ಬರ್ತಾನೆ. ಇನ್ನೊಂದು 2 ತಿಂಗಳು ತಾಯಿ ನೋಡಿ ಹೇಳ್ತೀರ ಚೆನ್ನಾಗಿದ್ದೇನೆ ಗುರುಗಳೇ ಅಂತ. ಆದರೆ ಚಂದ್ರ ಕೇತು ಸೇರಿರೋದ್ರಿಂದ ಆ ಚಂದ್ರನಿಗೆ ಕೇತು ಹುಳಿಯ ಭಾವ, ಗ್ರಹಣ ಭಾವ, ಭೀತಿ ಭಾವ, ಆತಂಕ ಭಾವ ಆಗ್ತಕ್ಕಂಥದ್ದು. ಸುಖಭಾವದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಪ್ರಯತ್ನ ಪಟ್ಟು ಮೇಲಕ್ಕೆ ಬರಬೇಕು. ನಿಮಗೆ ಇನ್ನೊಂದು ನೋಡಿ, ಕಾಕತಾಳೀಯವಾಗಿ ಮಿಥುನ ರಾಶಿಯಲ್ಲೇ ಗುರು ಇರತಕ್ಕಂಥದ್ದು. ಈ ಮಿಥುನ ರಾಶಿಗೆ ಮೇ ಆಸುಪಾಸಿನಲ್ಲಿ ಗುರು ಬರ್ತಾರೆ. ಅಷ್ಟರಲ್ಲೇ ಉದ್ಯೋಗ, ಕುಟುಂಬ, ಮದುವೆ ವಿಚಾರ ಇದೆಲ್ಲವೂ ಪರಿಪೂರ್ಣವಾಗಿ ನೀವು ನೆನೆಸ್ಕೊಳ್ತಕ್ಕಂಥ ಮಟ್ಟಕ್ಕೆ ಆಗ್ತಕ್ಕಂಥದ್ದಾಗುತ್ತೆ. ಮದುವೆ ವಿಚಾರಕ್ಕೆ ಒಂದು ಸಣ್ಣ ಒಂದು ಬದಲಾವಣೆ ಹೇಳಿರ್ತಾನೆ. ಆದಷ್ಟು 19ನೇ ತಾರೀಕು ಅಂತ ಹೇಳೋ ಬದಲು 20ನೇ ತಾರೀಕು ನವೆಂಬರ್ 1989 ಬೆಳಿಗ್ಗೆ 2:05 ಅಂತ ಕೊಡಬೇಕು. ಅದು ಯಾಕೆ ಬೇಡ, ನಾನೆಲ್ಲ ಅಡಿಗೆ ಎಲ್ಲ ಹೇಳಬಾರ್ದು. ಎಲ್ಲಿ ಹಣ್ಣು ಬೆಳೀತು, ಯಾವ ಗೊಬ್ಬರ ಹಾಕಿದ್ರು, ಮನುಷ್ಯನ ಗೊಬ್ಬರ ಹಾಕಿದ್ರ, ಪ್ರಾಣಿಗಳ ಗೊಬ್ಬರ ಹಾಕಿದ್ರ, ಚೀತು ಅಂತ ಅನ್ನಿಸ್ಬಿಡುತ್ತೆ, ತಿನ್ಲಿಕ್ಕೆ ಆಗೋದಿಲ್ಲ. ಸೊ ಸಿಕ್ಕಿದೆ ನೀಟಾಗಿ ಅಚ್ಚುಕಟ್ಟಾಗಿ ತೊಳೆದು ಹಚ್ಚಿಬಿಟ್ಟು ಅದಕ್ಕೊಂದು ಉಪಕಾರ ಹಾಕೊಂಡು ತಿನ್ಬೇಕಷ್ಟೇ. ಅಷ್ಟೇ ಮಾಡ್ಬೇಕು ನಾವು. ಅಷ್ಟು ಮಾಡಿ 20ನೇ ತಾರೀಕು ಅಂತ ಕೊಡ್ಬೇಕಂತೆ ಗುರೂಜಿ ಹೇಳಿದ್ದಾರೆ. ಇನ್ನು ಮೇಲೆ ಡೇಟ್ ಆಫ್ ಬರ್ತು ಅನ್ನತಕ್ಕಂಥ ಮಾತು ಹೇಳಿ, ಅಷ್ಟು ಸಾಕು. ನಮ್ಗೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂತಕ್ಕಂಥದ್ದು ಒಳ್ಳೇದಾಗುತ್ತೆ. ಆದಷ್ಟು ಆ ಚಂದ್ರಕೇತುಗೆ ಏನ್ ಮಾಡಿ ಅಂದ್ರೆ, ಮನೆಯಲ್ಲಿ 2 ಇಂಚಿನ ದೀಪವನ್ನ ಹಚ್ಚಿ, ನೀವೇ ಹಚ್ಚಬೇಕು. ಅದರಲ್ಲೂ ಸೋಮವಾರ ಹಚ್ಚಿ ದೇವಿಯ ಒಂದು ಪಾರಾಯಣ ಮಾಡ್ಕೊಳ್ತಕ್ಕಂಥದ್ದು, ಲಲಿತಾ ಸಹಸ್ರನಾಮ ಜಪ ಮಾಡ್ಕೊಳ್ತಕ್ಕಂಥದ್ದು, ಓಂ ದುಂ ದುರ್ಗೈ ನಮಃ ಅನ್ನತಕ್ಕಂಥ ಮಂತ್ರವನ್ನ 7 ಬಾರಿ ಮಾತ್ರ ಜಪ ಮಾಡ್ಕೊಳ್ಳಿ. ತುಂಬಾ ಹೊತ್ತು ಜಪ ಮಾಡ್ಕೊಳ್ಳೋ ಆಗುವೇ ಇಲ್ಲ. ಕೆಲವೊಂದು ನಿಯಮಗಳಿದೆ, ಅದು ತಡ್ಕೊಳಕ್ಕಾಗೋದಿಲ್ಲ ಶಕ್ತಿ ಅನ್ನತಕ್ಕಂಥದ್ದು. ಅಷ್ಟು ಮಾಡೋ ತಾಯಿ, ಚೆನ್ನಾಗಿರ್ತೀರಾ. ಹೋಗ್ಬನ್ನಿ. ಮಾಮೂಲಿನಂತೆ ಯಾರು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಕಾಯ್ತಿದ್ದಾರೆ ಕೇಳೋಣ ಬನ್ನಿ. ಹಲೋ
ಹಲೋ ದಿವ್ಯಾ. ನಮಸ್ತೆ ಮಾ, ಯಾರು ಮಾತಾಡ್ತಿರೋದು? ನಾನ್ ಸೌಮ್ಯ, ಉಡುಪಿಯಿಂದ ಕಾಲ್ ಮಾಡ್ತಾ ಇದ್ದೀನಿ. ಓ, ಬಹಳ ಸಂತೋಷ. ಸೌಮ್ಯ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ ಮಾ? ನನ್ ಮಗನ್ ಬಗ್ಗೆ ಕೇಳ್ಬೇಕಿತ್ತು. ಅವ್ರ ಹೆಸರು? ಅವ್ರ ಹೆಸರು ಆರ್ಯನ್ ಅಂತ. ಹುಟ್ಟಿದ ದಿನಾಂಕ 19/1/2009. ಸಮಯ? ಸಮಯ ಮಧ್ಯಾಹ್ನ 3:16. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನು ಹೇಳಿ ಸೌಮ್ಯ ಅವರೇ. 11. ಗುರುಜಿ ಇದ್ದಾರೆ, ಮಾತಾಡಿ ಮಾ. ಓಕೆ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮಸ್ತೆ. ವಿಶೇಷವಾಗಿ ಈ ಮಗು ವಿಶಾಖ ನಕ್ಷತ್ರದಲ್ಲಿ ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು, ಹೌದು? ಹೌದು ಗುರುಜಿ. ಸರಿ, ಏನ್ ಕೇಳ್ಬೇಕಂತಿದ್ದೀರಾ ಕೇಳಿ. ಗುರುಜಿ, ಅವನದು ವಿದ್ಯಾಭ್ಯಾಸ, ಒಂದು ಆರೋಗ್ಯ, ಒಂದು ಮತ್ತೆ ಅವನಿಗೆ ತಂದೆ ಪ್ರೀತಿ ಸಿಗತ್ತಾ ಅಂತ ಕೇಳ್ಬೇಕಾಗಿತ್ತು. ನೋಡಿ, ಒಂದ್ ನೆನ್ಪಲ್ಲಿ ಇಟ್ಕೊಳ್ಳಿ, ನಾವು ಯಾವ ಭಾವದಿಂದ ನೋಡ್ತೇವೋ, ಈಗ ರಸ್ತೆನಲ್ಲಿ ಒಂದ್ ಹೆಣ್ಣು ಗಂಡು ಹೋಗ್ತಿರ್ತಾರೆ, 10 ಜನ ನಿಲ್ಲಿಸ್ಬಿಟ್ಟು ಎಲ್ಲರನ್ನ ಕೇಳಿದ್ರೆ ಒಬ್ಬೊಬ್ರು ಒಂದೊಂದು ಉತ್ತರ ಹೇಳ್ತಾರೆ. ಒಬ್ರು ಹೇಳ್ಬೋದು ಅಣ್ಣ ತಂಗಿ, ಒಬ್ರು ಹೇಳ್ಬೋದು ಅಕ್ಕ ತಮ್ಮ, ಒಬ್ರು ಹೇಳ್ಬೋದು ತಾಯಿ ಮಗ, ಒಬ್ರು ಹೇಳ್ಬೋದು ಗಂಡ ಹೆಂಡತಿ, ಒಬ್ರು ಹೇಳ್ಬೋದು ಪ್ರೀತಿ ಪ್ರೇಮ ಮಾಡ್ತಿರ್ತಕ್ಕಂಥವ್ರು, ಇನ್ನೊಬ್ರು ಹೇಳ್ಬೋದು ಸ್ನೇಹಿತರು ಅನ್ಬೋದು, ಇನ್ನೊಬ್ರು ಗುರು ಶಿಷ್ಯರು ಅನ್ಬೋದು. ಈ ರೀತಿ ನಾವು ನೋಡತಕ್ಕಂಥ ಭಾವ ಅಂತ ಹೇಳ್ತೇವೆ. ತಾಯಿಯೇ ನೆಮ್ಮದಿಯಾಗಿಲ್ಲ ಈ ಜಾತಕಕ್ಕೆ. ಗುರು ನೀಚ 2009, 1985, 1973, 1961 ಆ ಸಂದರ್ಭದಲ್ಲಿ ಆ ಒಂದು ಗುರು ನೀಚನಾಗಿರ್ತಾನೆ. 74 ಕೂಡ ಒಂಚೂರು ಜನವರಿ ಸಂದರ್ಭದಲ್ಲಿ ಆ ಗುರು ನೀಚ. ಸೊ ಆ ಸಂದರ್ಭದಲ್ಲಿ ಹುಟ್ಟಿದವರಿಗೆ ಎಲ್ಲೋ ಒಂದು ಕುಟುಂಬ ವಿಚಾರದಲ್ಲಿ ನೋವು ಆಗಲೇಬೇಕು. ಈ ಜಾತಕಕ್ಕೂ ಅಂಥದ್ದೇ ಒಂದು ಭಾವ. ಅದರಲ್ಲೂ ಭಾಗ್ಯಾಧಿಪತಿ ವಕ್ರ, ತಂದೆ ಎಂದುಕೊಂಡಿರತಕ್ಕಂಥವನು ವಕ್ರನಾಗಿದ್ದಾನೆ. ಸೊ ನೀವು ಕೂಡ ನೆಮ್ಮದಿಯಾಗಿಲ್ಲ, ಪ್ರೀತಿ ಪ್ರೇಮ ನಿಮಗೇ ಸಿಕ್ಕಿಲ್ಲ, ನಿಮ್ಮದು ಯಾವತ್ತೂ ಒಡೆದಿದೆ, ಮನಸ್ಸು ಮುರಿದಿದೆ, ಕಣ್ಣೀರು ಹಾಕ್ಬಿಟ್ಟಿದ್ದೀರ. ಅದಕ್ಕೆ ಆ ಕಣ್ಣೀರು ಒರೆಸಲಿಕ್ಕೆ ಭಗವಂತ ಇಷ್ಟು ಒಳ್ಳೆ ಮಗುವನ್ನ ಕೊಟ್ಟಿದ್ದಾನೆ. ಆದರೆ ದಟ್ ಹ್ಯಾಸ್ ಬಿನ್ ಇಂಪ್ಯಾಕ್ಟಿಂಗ್ ಆಲ್ಸೋ. ಇನ್ನು ಇವತ್ತ 4 ವರ್ಷ ಮಗು ನೋಡಿ, ಒರಟ, ಸಿಟ್ಟು, ಕೋಪ, ಎಲ್ಲೋ ಒಂದು ಯೋಚನೆ ಮಾಡ್ತಾ ಕೂತ್ಕೋತಾನೆ. ಒಂದೊಂದು ಸಮಯ ಏನೋ ಒಂದು ಗೊತ್ತಾಗುತ್ತೆ, ಹಿ ಈಸ್ ಫೀಲಿಂಗ್ ದ್ಯಾಟ್ ಅದನ್ಗೇನೋ ಬೇಕು ಅಂತಕ್ಕಂಥದ್ದು. ನಿಮ್ಮ ಕೋಪ ಎಲ್ಲ ತಗೊಂಡು ಒಂದೊಂದು ಸಮಯ ಪಟ ಪಟ ರಪ 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 ಅಂತ ಮಗು ಮೇಲೇನೋ ಹಾಕಿಬಿಟ್ಟಿರ್ತೀರ. ಹೌದೋ ಅಲ್ವೋ ತಾಯಿ? ಹೌದು ಗುರೂಜಿ. ಮೊದಲು ನೀವು ಬದಲಾಗಿ ಅವನನ್ನ ಸೀತಾಮಾತೆಯಾಗಿ ನಿಲ್ಲಿಸಿ. ರಾಮಚಂದ್ರನ್ ನಿಲ್ಲದಿದ್ರು ಲವಾಕುಶರನ್ನ ಅದ್ಭುತವಾಗಿ ನಿಲ್ಲಿಸಿತ್ತು ಆ ತಾಯಿ ಮಾತೆ. ಅಯ್ಯೋ, ಬರಬೇಕು, ತಂದೆಯಾದವನೇ ಬಂದು ಮಕ್ಕಳಿಗೆ ರಕ್ಷಣೆ ಕೊಡಬೇಕು. ಅದು ಕಾಲದ ನಿಯಮ, ಪ್ರಕೃತಿ ನಿಯಮ. ತಂದೆ ಆಗೋಕ್ ಹೊಟ್ಟೆನಲ್ಲಿ ಮಗು ಹಾಕೋಕ್ಕಾಗುತ್ತೆ? ಅದು ನಿಲ್ಲಿಸ್ಲಿಕ್ಕಾಗ್ಲಿಲ್ಲ ಅಂದ್ರೆ ಸೋಲಲೇಬೇಕು, ಹೆಂಡತಿಗೂ ಸೋಲಬೇಕು ಆತ. ತಂದೆಯಾದ ಮೇಲೆ ತಾಯಿಗಿಂತಲೂ ತಂದೆ ಜವಾಬ್ದಾರಿ ಜಾಸ್ತಿ. ಆತನೇ ಬರಲಿಲ್ಲ, ಆತನೇ ನೋಡ್ತಿಲ್ಲ ಅಂದ್ರೆ ಖಾಲಿ ಹಾಕಿ ಹಿಡಿಬೇಕು ತಾಯಿ. ಯೋಚನೆ ಏನ್ ಮಾಡಬೇಡಿ, ಎಲ್ಲವೂ ಒಂದಾಗ್ತಕ್ಕಂಥ ವಕ್ರ ಪ್ರೀತಿ. ತಂದೆ ಎನಿಸಿಕೊಳ್ಳತಕ್ಕಂಥ ಸೂರ್ಯ ಶನಿ ಮನೆಯಲ್ಲಿ, ಆ ಶನಿ ಸೂರ್ಯನ ಮನೆಯಲ್ಲಿ ಪರಿವರ್ತನೆ. ಖಂಡಿತ ಇವರಿಬ್ಬರಲ್ಲಿ ವೈರುಧ್ಯಗಳು ಬರಲೇಬೇಕು. ಆ ಶನಿಗೂ ಸೂರ್ಯನಿಗೂ ಆಗೋದಿಲ್ಲ. ಶನಿ ಬೇರೆ ವಕ್ರ. ಸೊ ಖಂಡಿತ ಆ ಒಂದು ಷಷ್ಟಾಷ್ಟಕ ಭಾವ ಎಲ್ಲೋ ವಕ್ರವಾಗಿ ಬರೋದು, ಕಾಟಾಚಾರಕ್ಕೋ ಏನೋ ನೋಡೋದು ಅನ್ನತಕ್ಕಂಥದ್ದಾಗಬೇಕು. ನಿಮ್ಮಿಬ್ಬರಿಗೆ ಡೈವರ್ಸ್ ಅಂತಕ್ಕೆ ಹೋಗ್ಬೇಕು. ಈ ಮಗು ಇರ್ಲಿಲ್ಲ ಅಂದಿದ್ರೆ ನಾನು ಚಾಲೆಂಜ್ ಮಾಡಿ ಹೇಳ್ತೇನೆ, ಹೊಳೆನೋ ನದಿನೋ ಬಾವಿನೋ ಖಂಡಿತ ನೋಡ್ಕೊಳ್ತಿದ್ರಿ ನೀವು. ಹೌದೋ ಅಲ್ವೋ? ಹೌದು. ಆ ಮಗುವನ್ನ ಏಕಲವ್ಯನನ್ನಾಗಿ ಕರ್ಣನನ್ನಾಗಿ ನಿಲ್ಲಿಸಿ. ಯಾಕೆ ಭಯ ಬೀಳ್ತೀಯ ತಾಯಿ? ಧ್ರುವಪಟ್ಟವನ್ನ ನಿಲ್ಲಿಸ್ತಕ್ಕಂಥದ್ದು ಮಾಡಬಹುದು, ಏನು ಬೇಕಾದರೂ. ಥಾಮಸ್ ಆಲ್ವಾ ಎಡಿಸನ್ ಮೇಲೆ ಅವ್ರ ತಾಯಿಗೆ ಎಷ್ಟು ನಂಬಿಕೆ ಇತ್ತು ಅಂದ್ರೆ, ಯಾರ ಸಹಾಯವಿಲ್ಲದ ಮಗನನ್ನ ಕಾಲೇಜು ಯಾವುದೇ ಇದಕ್ಕೆ ಕಳಿಸೋದಿಲ್ಲ. ಅದನ್ನ ಬಹುದೊಡ್ಡ ವಿಜ್ಞಾನಿ ಮಾಡಿಸಲು ಒಂದು ಬಹುದೊಡ್ಡ ರೂಪುರೇಷೆಯಾಗಿ ನಿಂತ್ಕೋತಾರೆ. ಇವತ್ತು ಇನ್ಫೋಸಿಸ್ ಅನ್ನತಕ್ಕಂಥದ್ದು ನಾವು ಕೇಳ್ತೇವೆ, ಹೆಮ್ಮೆಯಿಂದ ತಟ್ಕೋತೇವೆ. ನಮ್ಮ ಇನ್ಫೋಸಿಸ್ ಇಡೀ ಜಾಗತಿಕ ಮಟ್ಟದಲ್ಲಿ ಆ ಒಂದು ಇನ್ಫೋಸಿಸ್ ಫೌಂಡರ್ ಇದ್ದಾರೆ ನಾರಾಯಣ ಮೂರ್ತಿಗಳು. ಅವರ ಹಿಂದುಗಡೆ ಆತ್ಮಶಕ್ತಿಯಾಗಿ ದೇವಿ ಶಕ್ತಿಯಾಗಿ ನಿಂತವರು ಸುಧಾಮೂರ್ತಿಗಳು. ಅವ್ರ ನೋವಿದೆ, ಕೇಳಿ ನೋಡಿ. ಹಿಂದೆ ಅವ್ರು ಏನೂ ಗೊತ್ತಿಲ್ಲದಂತ ನಾರಾಯಣ ಮೂರ್ತಿಗಳು, ಅವ್ರಿಗೆ ಕೆಲಸ ಬಿಟ್ಟರೆ ಏನೂ ಗೊತ್ತಿಲ್ಲ. ಈ ತಾಯಿ ಜೀವ ಎಷ್ಟು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅವರೊಂದು ಈ ಒಂದು ಮಟ್ಟಕ್ಕೆ ತಲುಪಿರ್ತಕ್ಕಂಥದ್ದು ಯೋಚನೆ ಮಾಡಿ ನೋಡಿ. ಪ್ರತಿಯೊಂದು ಹೆಣ್ಣಿನಲ್ಲೂ ಅಂತ ಒಂದು ಧೀಶಕ್ತಿ, ಆತ್ಮಶಕ್ತಿ, ಚೈತನ್ಯ ಶಕ್ತಿ, ಕ್ರಿಯಾಶಕ್ತಿ, ಅದಕ್ಕೆ ನಮ್ಮ ಅಮ್ಮ ಅನ್ನೋದು ಅನ್ನಿಸ್ಕೊಳ್ಳೋಕೆ ಎಲ್ಲರ ಕೈಯಲ್ಲೂ ಆಗೋದಿಲ್ಲ.
ಪರಿಪೂರ್ಣ, ಅಮ್ಮನಿಗಿಂತಲೂ ಹೆಚ್ಚಿಲ್ಲ ಅನ್ನತಕ್ಕಂಥದ್ದು ಅದಕ್ಕೆ. ಯಾರಿಗೆ ತಲೆಬಾಗಲಿಲ್ಲ ಅಂದರೂ ಅಮ್ಮ ಅನ್ನತಕ್ಕಂಥ ಒಂದು ಭಾವ ಬಂದಾಗ ತಲೆ ಬಗ್ಗಿಸಲೇಬೇಕು. ಅವನು ಅರಸನಾದರೂ ಕೂಡ, ಗುರುವಾದರೂ ಕೂಡ. ಅದಕ್ಕೆ ಹೇಳ್ತಿರ್ತಾನೆ ಯಾವ ಹೆಣ್ಮಕ್ಳನ್ನ, ಅಯ್ಯೋ ಕಾಲಿಗೆ ಬೀಳ್ಬೇಡ್ರಮ್ಮ, ದೂರ ನಿಂತ್ಕೊಳ್ಳಿ ಅಂತಕ್ಕಂಥದ್ದು. ನಿಮ್ಮ ಕೈಯಲ್ಲಿ ಸಾಧ್ಯವುಂಟು, ಅದನ್ನ ಮನಸ್ಸಿಂದ ತೆಗಿರಿ. ಇಟ್ಸ್ ನೆಗೆಟಿವ್. ಒಂದು ಉಗುರು ಉದ್ದೋಗ್ ಬಂದ್ರೆ ಏನ್ ಮಾಡ್ತೀವಿ, ತಗಲ್ತಾ ಇದ್ರೆ ಗಾಯ ಆಗುತ್ತೆ, ಇನ್ನೂ ಹೆಚ್ಚಾಗಿ ಇನ್ಫೆಕ್ಷನ್. ಕಟರ್ ತಗೊಂಡು ಕಟಕನ್ ಕಟ್ ಮಾಡಿ ಬಿಸಾಕ್ತೀವಿ. ಅಯ್ಯೋಯ್ಯಪ್ಪ, ನನ್ನ ದೇಹದಲ್ಲೇ ಉಗುರಿದೆಯಪ್ಪ, ಮೊದ್ಲಿಂದ ಬಂದಿದ್ದೀಯಪ್ಪ, ಜುಜ್ಜಪ್ಪ ಅಂತ ಪಕ್ಕದಲ್ಲಿ ಇಟ್ಕೊಂಡು ಅದು ಮುದ್ದು ಮಾಡ್ತಾ ಕುತ್ಕೊಳ್ಳೋದಿಲ್ಲ. ಒಂದು ಸ್ಟೇಜ್ವರೆಗೂ ಅಲಂಕಾರ ಅಷ್ಟೇ, ಅದನ್ನ ದಾಟದ ಮೇಲೆ ಅದನ್ನ ಇಟ್ಕೊಳ್ಳೋದಿಲ್ಲ. ಅದು ನಮಗೆ ಅಡ್ಡ ಆಗುತ್ತೆ. ಉಗುರು ಅಡ್ಡ ಆಯ್ತು ಅಂತ ಕೈನ ಕತ್ತರಿಸೋದಿಲ್ಲ, ಉಗುರನ್ನೇ ಕತ್ತರಿಸೋದು. ಇಡಬೇಕಾಗುತ್ತೆ. ಆ ಧೈರ್ಯ ನಿಮ್ಮಲ್ಲಿದೆ, ಒಳ್ಳೇದಿದೆ ಜಾತಕ. ಸಿರಿವಂತಿಕೆಯಿಂದ, ವಿದ್ಯಾವಂತಿಕೆಯಿಂದ, ಆರೋಗ್ಯದಿಂದ ಬಾಳ್ತಾನೆ. ಯೋಚನೆ ಮಾಡಬೇಡಿ, ಹೋಗ್ಬನ್ನಿ. ಸೌಮ್ಯ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನಾವು ಸಾಕಷ್ಟು ಕರೆಗಳನ್ನ ತಗೊಳ್ತಾ ಸಾಕಷ್ಟು ಮಾಹಿತಿಯನ್ನ ಮಿಸ್ ಮಾಡ್ಕೊಳ್ತಾ ಇದೀವಿ ಗುರುಜಿ. ಇವತ್ತು ಯಾವ ಒಂದು ನಕ್ಷತ್ರಕ್ಕೆ ಗ್ರಹಣ ದೋಷ ಇದೆ ಅಂತ ತಿಳಿಸ್ತಾ ಇದ್ದೀರಾ? ಖಂಡಿತ. ಒಬ್ಬ ಅದೃಷ್ಟಶಾಲಿ ನನ್ನ ಜೊತೆ ಕುಳಿತು ಮಾತಾಡ್ತೀರಾ, ಇಬ್ಬರಿಗೆ ನಾವೇ ಕರೆ ಮಾಡ್ತೇವೆ. ಸೊ ಯಾರೇ ರಿಜಿಸ್ಟರ್ ಮಾಡಿಕೊಂಡ್ರು ದಯವಿಟ್ಟು ಆ ಒಂದು ಸಂಖ್ಯೆ ಕೊಡ್ತಿದಾರಲ್ವಾ, ಅದ್ರ ಹಿಂದೆ ಮುಂದೆ ಏನೇನೋ ಸೇರಿಸಿ ಕರೆ ಮಾಡ್ಲಿಕ್ಕೆ ಹೋಗಬೇಡಿ, ಮೆಸೇಜ್ ಬಿಡ್ಲಿಕ್ಕೆ ಹೋಗಬೇಡಿ. ಏನು ಹೇಳಿದ್ದೀವೋ ಎಲ್ಲಿದ್ರು ಇಡೀ ಭಾರತದಲ್ಲಿ, ನೀವು UP-ಯಿಂದ ಮಾಡಿದ್ರು, ಡೆಲ್ಲಿಯಿಂದ ಮಾಡಿದ್ರು, ಬಾಂಬೆಯಿಂದ ಮಾಡಿದ್ರು, ಬೆಂಗಳೂರಿಂದ ಮಾಡಿದ್ರು, ಏನು ಸಂಖ್ಯೆ ಕೊಟ್ಟಿದ್ದಾರೋ ಆ ಸಂಖ್ಯೆಗೆ ಅಷ್ಟೇ ಕಾಲ್ ಮಾಡಿ. ಹಿಂದೆ ಮುಂದೆ ಸೇರಿಸಿ ಅದು ಯಾರಿಗೋ ಹೋಗಿ ಹೊತ್ತಲ್ಲದ ಹೊತ್ತಿನಲ್ಲಿ ರಾತ್ರಿ 11:15ವರೆಗೂ ಕರೆ ಮಾಡಿದ್ದೀರಾ, ನಮ್ಗೆ ಆ ಲಿಸ್ಟ್ ಬಂದಿದೆ ಅಂದರೆ ಯೋಚನೆ ಮಾಡಿ ನೋಡಿ ನಮ್ಮ ಪಾಡು ಏನಾಗಿರುತ್ತೆ. ಬೇರೆಯವ್ರ ಫೋನ್ ಎತ್ತದವರು ಅಕಸ್ಮಾತ್ ನೀವು ಅದ್ರ ಮುಂದ್ಗಡೆ ಏನೋ ಸೇರಿಸಿ ಕರೆ ಮಾಡಿದ್ರೆ ಆ ಮನುಷ್ಯ ಜೀವ ಜಲ್ಲಂದು ಬಿಟ್ಟಿರುತ್ತೆ. ಪಾಪ ಆತನಿಗೂ ಹೆಂಡತಿ ಮಕ್ಕಳು ಕುಟುಂಬ ಅನ್ನೋದು ಇರುತ್ತಲ್ವೋ. ಎಚ್ಚರಿಕೆ ಇರಲಿ. ಉತ್ತರಾಷಾಢ ನಕ್ಷತ್ರಕ್ಕೆ ಗ್ರಹಣ ದೋಷ. ಈ ಗ್ರಹಣ ದೋಷ ನಕ್ಷತ್ರಗಳ ಬಗ್ಗೆ ಹೇಳ್ತಿದ್ದಾನೆ. 27 ನಕ್ಷತ್ರಗಳಿದೆ ಅನ್ನತಕ್ಕಂಥದ್ದು. ಅಶ್ವಿನಿಯಿಂದ ರೇವತಿ ನಕ್ಷತ್ರದವರೆಗೂ 27 ನಕ್ಷತ್ರಗಳು. ಅಂತ ಒಂದು 27 ನಕ್ಷತ್ರಗಳಲ್ಲಿ ಕೆಲವು ನಕ್ಷತ್ರಗಳಿಗೆ ಹುಟ್ಟುತ್ತಾ ದೋಷ. ಈಗ ಮನೆಯಲ್ಲಿ 5 ಮಕ್ಕಳಿದ್ದಾರೆ, ಅದರಲ್ಲಿ ಎಲ್ಲರೂ ಜೀನಿಯಸ್ ಇರೋಲ್ಲ. ಯಾರೋ ಒಬ್ರು ನನ್ನ ತರ ದಡ್ಡನೂ ಇರ್ತಾರೆ, ಯಾರಾದ್ರೂ ಒಬ್ರು ವೀಕ್ನೆಸ್ ಇದ್ದೇ ಇರುತ್ತೆ. ನಮ್ಮಲ್ಲಿ ಎಲ್ಲಾ ಗುಣಗಳು ಇರೋದಿಲ್ಲ. 64 ಕಲೆಯೂ ನಾವು ಕಲ್ತ್ಕೊಳ್ಳೋಕೆ ಆಗೋದೇ ಇಲ್ಲ. 64 ಕಲೆ ಕಲ್ತಿದ್ದದ್ದು ಕೃಷ್ಣ ಪರಮಾತ್ಮರ ಒಬ್ಬರೇ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಸೊ ಅಂತ ಒಂದು ವಿಶೇಷ ಎಲ್ಲಾ ನಕ್ಷತ್ರಗಳು ಇರೋದಿಲ್ಲ. ಒಂದೊಂದು ನಕ್ಷತ್ರಕ್ಕೆ ವೀಕ್ನೆಸ್ ಇರುತ್ತೆ, ಬಲಾನು ಇರುತ್ತೆ. ಆದರೆ ಕೆಲವು ನಕ್ಷತ್ರಗಳಿಗೆ ಜನ್ಮತಾ ಗ್ರಹಣ ದೋಷ. ಸೊ ಅಂತ ನಕ್ಷತ್ರಗಳ ಪ್ರಭಾವ ಹೇಳ್ತಾ ನೆನ್ನೆ ಮೂಲಾ ನಕ್ಷತ್ರದ ಬಗ್ಗೆ ಹೇಳಿದ್ದೆ. ಇವತ್ತು ಉತ್ತರಾಷಾಢ ನಕ್ಷತ್ರ. ಉತ್ತರಾಷಾಢ ಅಂತ ಹೇಳಿದ್ರೆ ಸೂರ್ಯ ನಕ್ಷತ್ರ ಭಾವ. ಆತ್ಮಕಾರಕನಾಗಿರ್ತಕ್ಕಂಥ ಸೂರ್ಯ ಪ್ರಭಾವದಲ್ಲಿ ಶನಿಯ ಮನೆಯಲ್ಲಿ ಇರತಕ್ಕಂಥ ಮಕರ ರಾಶಿಯಲ್ಲಿ ಆ ನಕ್ಷತ್ರದ ಒಂದು ಉದಯ ಆಗ್ತಕ್ಕಂಥದ್ದು. ಅದಕ್ಕೆ ಮಕರ ಸಂಕ್ರಾಂತಿ, ಮಕರ ವಿಳಕ್ಕಂ ಅನ್ನತಕ್ಕಂಥ ಮಾತು ಕೂಡ ಹೇಳ್ತೇವೆ. ಅವತ್ತು ಅಯ್ಯಪ್ಪ ಸ್ವಾಮಿಗೆ ವಿಶೇಷವಾದಂಥ ಪೂಜೆಗಳು ನಡೆಯುತ್ತೆ. ಕಾಕತಾಳೀಯವಾಗಿ ಎಷ್ಟೋ ಜನ ಗೊತ್ತಿಲ್ಲ, ಅಯ್ಯಪ್ಪ ಸ್ವಾಮಿಯು ಕೂಡ ಹರಿಹರ ಪುತ್ರನಾಗಿ ಉತ್ತರಾಷಾಢ ನಕ್ಷತ್ರದಲ್ಲೇ ಹುಟ್ಟಿದ್ದು. ಆತನ ತಂದೆ ಕೂಡ ಹೆಂಡತಿಯ ಮಾತಿಗೆ ಕಟ್ಟು ಬಿದ್ದು ಮಗನನ್ನ ಹುಲಿ ಹಾಲು ತಗೊಂಡ್ ಬಾ ಅಂತ ಕಳಿಸ್ಕೊಟ್ಬಿಡ್ತಾನೆ. ಆಕೆಗೆ, ಅವ್ರಿಗೆ ರಾಜಾರಾಣಿಗೆ ಎಷ್ಟೋ ವರ್ಷಗಳು ಮಕ್ಕಳಿರೋದಿಲ್ಲ. ಈ ಒಂದು ಪುತ್ರ ಸಂತಾನ ದೊರಕದ ಮೇಲೆ ಕಾಡಿನಲ್ಲಿ ಈ ಹರಿಹರ ಪುತ್ರನಾಗಿ ಆ ಒಂದು ಅಯ್ಯಪ್ಪ ಸಿಗತಕ್ಕಂಥದ್ದು. ಆ ಮಗುನ್ ತಗೊಬಂದು ಬೆಳೆಸ್ತಾರೆ. ಆ ಒಂದು ಪ್ರಾಪ್ತ ವಯಸ್ಸು ಬರೋಷ್ಟರಲ್ಲಿ ಆ ರಾಣಿಗೆ ಮಗು ಆಗುತ್ತೆ, ಆ ಒಂದು ಅಯ್ಯಪ್ಪ ಸ್ವಾಮಿಯ ಒಂದು ಆಶೀರ್ವಾದದಿಂದ. ಆ ಒಂದು ನೋಡಿ ಆಕೆಗೆ ಆ ಒಂದು ಆಸೆ ಬಂದ್ಬಿಡುತ್ತೆ. ಈ ಒಂದು ಸಾಕಿದ ಮಗ ಅವನಿಗೆ ಅಧಿಕಾರ ಹೋಗಿಬಿಟ್ರೆ ಅನ್ನೋ ಒಂದು ಭ್ರಾಂತಿಯಿಂದ ಹೊಟ್ಟೆ ನೋವಂತ ಯಾರ್ದೋ ಮಾತು ಕೇಳಿ ನಾಟಕ ಮಾಡಿ, ಮಂತ್ರಿಯ ಮಾತು ಕೇಳಿ ಆ ಕಾಡಿಗೆ ಕಳಿಸ್ಕೊಡ್ತಕ್ಕಂಥದ್ದು. ಹುಲಿಯ ಹಾಲು ಕುಡಿದ್ರೆ ಮಾತ್ರ ಹೋಗುತ್ತೆ ಅಂದಾಗ ಯಾರು ಹೋಗ್ತಾರೆ ಹುಲಿ ಹಾಲು ತರಲಿಕ್ಕೆ? ಅಯ್ಯಪ್ಪ ಹೇಳ್ತಾನೆ, ಆತನಿಗೆ ಗೊತ್ತಿರುತ್ತೆ, ಜ್ಞಾನವಂತ, ಹುಟ್ಟಿದಾಗಲೇ ಜ್ಞಾನವನ್ನು ಪಡೆದಿದ್ದರಿಂದಲೇ ಆತನನ್ನ ಜ್ಞಾನವಂತ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಆ ಪರಿಪೂರ್ಣ ಜ್ಞಾನಕಾರಕ ಕಾಡಿಗೆ ಹೋಗ್ತಾನೆ. ತಂದೆ ಕೂಡ ತಡೆಯೋದಿಲ್ಲ. ಅಂದ್ರೆ ಅರ್ಥ ಇಷ್ಟೇ, ಉತ್ತರಾಷಾಢ ನಕ್ಷತ್ರದವರಿಗೆ ಹುಟ್ಟುವಾಗಲೇನು ಜೀವನ ಪರ್ಯಂತ, ಅದರಲ್ಲೂ ಯೌವನಾವಸ್ಥೆಯಲ್ಲಿ ತುಂಬಾ ನೋವುಗಳನ್ನ ನೋಡ್ತಕ್ಕಂಥದ್ದಾಗುತ್ತೆ. ನಿಮಗೆ 3-6ಕ್ಕೆ ಅಧಿಪತಿಯಾಗಿ ಗುರು
3 12ನೇ ಮನೆಗೆ ಅಧಿಪತಿಯಾಗಿ. ಸೊ ಆಟೋಮ್ಯಾಟಿಕ್ಲಿ ಕುಟುಂಬ ವಿಚಾರದಲ್ಲೂ ಭ್ರಾತೃಗಳ ವಿಚಾರದಲ್ಲೂ ನೋವು ತಿನ್ನುವಿರಿ, ಭೂಮಿ ವಿಚಾರಗಳಲ್ಲಿ ನೋವು ತಿನ್ನುವಿರಿ, ಏನಾದ್ರೂ ಒಂದು ಅನಾರೋಗ್ಯ ಸಮಸ್ಯೆಗಳು ಕಾಣಿಸ್ತಕ್ಕಂಥದ್ದಾಗುತ್ತೆ. ಸಾಮಾನ್ಯವಾಗಿ ಈ ಚಂದ್ರನ ಮೇಲೆ ಉತ್ತರಾಷಾಢ ನಕ್ಷತ್ರ ಪ್ರಭಾವದ ಮೇಲೆ ಏನಾದ್ರೂ ಕುಜರಾಹು ಸಂಧಿ ಬಂತು ಅಂದ್ರೆ ಎ ಕನ್ಫರ್ಮ್ ಲಿವರ್ ಡ್ಯಾಮೇಜ್, ಕಿಡ್ನಿ ಡ್ಯಾಮೇಜ್, ಹಾರ್ಟ್ ಡ್ಯಾಮೇಜ್ ಆರ್ ಎಪಿಲಿಪ್ಸಿ, ಮುಖಪಾರ್ಶ್ವವಾಯು ಹೊಡಿತಕ್ಕಂಥದ್ದಾಗುತ್ತೆ, ಫೇಶಿಯಲ್ ಪ್ಯಾರಾಲಿಸಿಸ್ ಅನ್ನತಕ್ಕಂಥದ್ದು, ಏನಾದ್ರೂ ಒಂದು ಅನಾರೋಗ್ಯ ಸಮಸ್ಯೆಗಳು ಆಗ್ತಕ್ಕಂಥದ್ದು, ನಿಮ್ಮ ಒಂದು ಹೆಸರಿಗೆ ಕಳಂಕ ಬರತಕ್ಕಂಥದ್ದು, ತಂದೆಯ ವಿಚಾರಗಳಲ್ಲಿ ನೋವು ತಿನ್ನತಕ್ಕಂಥದ್ದು, ನಿಮ್ಮ ಮದುವೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನೋವುಗಳು ತಿನ್ನತಕ್ಕಂಥದ್ದು. ಕೌಟುಂಬಿಕವಾಗಿ ಅಂತೂ ನೀವೆಷ್ಟೇ ಒಳ್ಳೇದು ಮಾಡಿದ್ರು ಕೂಡ ಏನಾದ್ರೂ ಒಂದು ಅಪವಾದಗಳು ಬರತಕ್ಕಂಥದ್ದು ಆಗುತ್ತೆ. ಎಲ್ಲವೂ ನೀವು ಎಷ್ಟು ಪ್ರೀತಿಸಿದ್ರು ಪ್ರೀತಿಸಿದವರೇ ನಿಮಗೆ ನೋವು ಕೊಡ್ತಕ್ಕಂಥ ಭಾವ ಕೂಡ ಆಗ್ತಕ್ಕಂಥದ್ದಾಗುವುದು. ನಿಮ್ಮ ಒಂದು ನಕ್ಷತ್ರದ ಮುಂದ್ಗಡೆ ನೋಡಿ, ಉತ್ತರಾಷಾಢ ಅನ್ನತಕ್ಕಂಥದ್ದು, ಆ ನಕ್ಷತ್ರದ ಮುಂದ್ಗಡೆ ಶ್ರವಣ ನಕ್ಷತ್ರ, ಆ ಒಂದು ಉತ್ತರಾಷಾಢ ನಕ್ಷತ್ರದ ಹಿಂದ್ಗಡೆ ಪೂರ್ವ ಪಾಲ್ಗುಣಿ ನಕ್ಷತ್ರ, ಆ ನಕ್ಷತ್ರಕ್ಕೆ ಸಪ್ತಮ ಬಂದು ಬುಧನ ನಕ್ಷತ್ರ ಹಾಗೂ ಶನಿ ನಕ್ಷತ್ರ, ಅಷ್ಟಮಕ್ಕೆ ಬಂದು ಕೇತು ಪ್ರಭಾವ. ಸೊ ಅಲದಾಟಗಳು, ವಿಪರೀತ ಸುತ್ತಾಟಗಳು, ಪಾರಿಶ್ರಾಮಿಕವಾಗಿ ಮೇಲಕ್ಕೆ ಬರಬೇಕು. ಆದರೆ 28ರ ನಂತರ ಭಾಗ್ಯೋದಯ ಆದರೂ ಕೂಡ ನಿಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಕಳ್ಕೊಳ್ಳತಕ್ಕಂಥದ್ದು ಇದ್ದೇ ಇರುತ್ತೆ. ಒಂದ ಕುಟುಂಬನ ಕಳ್ಕೊತೀರಾ, ಇಲ್ಲ ಕುಟುಂಬದಲ್ಲಿ ತುಂಬಾ ಪ್ರೀತಿಸ್ತಕ್ಕಂಥವ್ರನ್ನ ಕಳ್ಕೊತೀರಾ, ಇಲ್ಲ ಮಕ್ಕಳ ವಿಚಾರದಲ್ಲಿ ನೋವು ತಿನ್ನತಕ್ಕಂಥದ್ದಾಗುತ್ತೆ. ಅದರಲ್ಲೂ ಉತ್ತರಾಷಾಢ ನಕ್ಷತ್ರ ಬಂದು ಸೂರ್ಯ ಪ್ರಭಾವ, ಕನ್ಫರ್ಮ್ ದಾಂಪತ್ಯದಲ್ಲೊಂದು ಕಪ್ಪು ಚುಕ್ಕಿ ಆದ್ರೂ ಆಗಬೇಕು. ಉತ್ತರಾಷಾಢ ನಕ್ಷತ್ರದ ಹೆಣ್ಣು ಮಕ್ಕಳಿಗಂತೂ ಮದುವೆವರೆಗೂ ಒಂದು ಬಂದು ಮುರಿಲೇಬೇಕು, ಇಲ್ಲ ಮದುವೆ ನಂತರವಾದರೂ ಮುರಿಯಬೇಕು, ಇಲ್ಲ ಅದು ಒಂದು ಸಂಕೋಲೆಯಾಗಿ ಬೇಡಿಯ ಹಾಗೆ ಜೀವನ ಪರ್ಯಂತ ನಿಮಗೆ ಸುಡತಕ್ಕಂಥದ್ದಾಗಿ ಬಿಡುತ್ತೆ ದಾಂಪತ್ಯ ಜೀವನ. ಗಂಡ ಕೈಗೆ ಬಳೆ ಹಾಕಿಕೊಳ್ಳತಕ್ಕಂಥವನ ಒಂದು ಮಟ್ಟ ಆಗಿಬಿಡುತ್ತೆ. ಅಂದ್ರೆ ಅವನಿಗೆ ನೀವು ದುಡ್ಡು ತಂದು ಹಾಕ್ಬೇಕು, ಅವನ ಮನೆಯಲ್ಲಿ ಅಡಿಗೆ ಬಟ್ಟನಾಗಬೇಕು, ಅದೂ ಮಾಡುವುದಿಲ್ಲ, ಎಲ್ಲೋ ಆ ಒಂದು ಕೊರಗು ಬರುತ್ತೆ. ಸೊ ಉತ್ತರಾಷಾಢ ನಕ್ಷತ್ರದ ಹೆಣ್ಣು ಮಕ್ಕಳು ಮನೆಯಲ್ಲಿದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಸೂರ್ಯ ನಕ್ಷತ್ರ ಪ್ರಭಾವ, ಆ ಮಕ್ಕಳನ್ನ ಓದಿಸಿ, ಅವರಿಗೆ ಕನ್ಫರ್ಮ್ ಅಂದ್ರು 23 ತುಂಬುವವರೆಗೂ ಮದುವೆ ಮಾಡಲೇ ಕೂಡದು. ವಿಪರೀತ ಆತ್ಮಕಾರಕ ಆತ, ಅದು ಶನಿಯ ಭಾವದಲ್ಲಿ ಕುಳಿತು ಅವರಿಗೆ ಜೀವನ ಪರ್ಯಂತ ಮಾನಸಿಕ ರೋಗ ತಂದಿಡಬೇಕು. ಅದಕ್ಕೊಂದು ಕಾರಣ, ಸಂಗಾತಿ ವಿಚಾರದಲ್ಲೇ ಕೇಂದ್ರಾಧಿಪತಿ ದೋಷವಾಗಿ ಅಷ್ಟಮಾಧಿಪತಿಯ ದೋಷ ಪ್ರಭಾವವಾಗಿ ಕುಳಿತುಕೊಂಡು ಬಿಡುತ್ತೆ. ಅದರಿಂದ ಆ ಮಕ್ಕಳು ಗೊತ್ತಾಗೋದಿಲ್ಲ. ಸೂರ್ಯನ ಬಿಸಿ ಇರ್ತಕ್ಕಂಥವ್ರು ಏನಾಗುತ್ತೆ ಅಂದ್ರೆ ವಿ ಆರ್ ರೈಟ್ ಅನ್ನತಕ್ಕಂಥ ಒಂದು ಮೂವ್ಮೆಂಟ್ಗೆ ಹೋಗಿ ಆ ಹೆಣ್ಣು ಮಕ್ಕಳು ನೋವು ತಿಂತಕ್ಕಂಥದ್ದಾಗುತ್ತೆ. ಸೊ ಜಸ್ಟ್ ಸ್ಲೋ ಡೌನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರನ್ನ ಡಿಲೇ ಮಾಡಿ, ಆಯ್ತಮ್ಮ, ಜಸ್ಟ್ ಟೇಕ್ ಯುವರ್ ಟೈಮ್. ಅವರನ್ನು ಯಾರನ್ನಾದ್ರೂ ಇಷ್ಟಪಟ್ಟಿರೋವರನ್ನೇ ಮದುವೆ ಮಾಡಬೇಕು. ಇಷ್ಟಪಟ್ಟರೂ ಕೂಡ ಬೇಗ ಮದುವೆ ಮಾಡಬಾರದು, ಆಗಲೂಬಾರದು. ಯಾಕೆಂದ್ರೆ ಆ ಸೂರ್ಯ ಪ್ರಭಾವಕ್ಕೆ ಹನುಮಂತನಿಗೆ ಬಿಡಲಿಲ್ಲ ಅಂತ ಹೋಗಿಬಿಟ್ಟ. ಸೊ ಉತ್ತರಾಷಾಢ ನಕ್ಷತ್ರದವರು ಬೇಗ ಹೋಗ್ಬಿಡ್ತಾರೆ. ಕಾಮನೆಗಳು ಜಾಸ್ತಿ, ಭಾವಗಳು ಜಾಸ್ತಿ, ಆಸೆಗಳು ಜಾಸ್ತಿ, ನನಗಿದು ಬೇಕು ಅಂತ ಧುಮುಕ್ ಬಿಡ್ತಿರೋ ತಾಯಂದಿರ. ಸೊ ಅದರಿಂದ ಜಸ್ಟ್ ನಿಂತ್ಕೊಳ್ಳಿ. ನಾನು ನಿಮಗೆ ಇನ್ನೇನು ಹೇಳೋದಿಲ್ಲ. ಆ ವ್ಯಕ್ತಿ ಜೊತೆ ಪರಿಚಯ ಆಯಿತು ಅಂದ್ರೆ ನಿಮ್ಮನ್ನ ಅಟ್ರಾಕ್ಟ್ ಆಗ್ಬಿಡ್ತೀರಾ. ಬೇರೆಯವರು ನಿಮ್ಮನ್ನ ನೋಡಿದ್ರೆ ಅಷ್ಟು ಪ್ರೀತಿ, ಹುಚ್ಚು ಪ್ರೀತಿ ಉಂಟಾಗತಕ್ಕಂಥದ್ದು, ಹುಚ್ಚು ಕಾಮನೆಗಳು ಉಂಟಾಗ್ತಕ್ಕಂಥದ್ದು. ನಿಮ್ಮನ್ನ, ನಿಮ್ಮ ದೇಹವನ್ನೋ, ನಿಮ್ಮ ಅಧಿಕಾರವನ್ನೋ, ನಿಮ್ಮ ಅಂದವನ್ನೋ, ಚಂದವನ್ನೋ, ನಿಮ್ಮಲ್ಲಿರ್ತಕ್ಕಂಥ ಒಂದು ಮ್ಯಾಗ್ನೆಟಿಕ್ ಕರಿಷ್ಮಾ ಅದು ಎಳೀತಕ್ಕಂಥದ್ದಾಗಿ ಸುತ್ತಮುತ್ತಲು ಗಂಡು ಬೇಡಿ ಹೆಣ್ಣು ಸಮೇತ ನಿಮ್ಮನ್ನ ಕಂಡ್ರೆ ಹೊಟ್ಟೆ ಹುರಿ ಪಡತಕ್ಕಂಥದ್ದಾಗುತ್ತೆ. ಬರೀ ಗಮ್ಯವಷ್ಟೇ ನಿಮಗೆ ಗಮನವಿರಬೇಕು. ಪ್ರೀತಿ ಪ್ರೇಮ ಅನ್ನತಕ್ಕಂಥ ವಿಚಾರದಲ್ಲಿ ನಿಮಗೆ ನೋವೇ. ಯಾಕೆಂದ್ರೆ ನಿಮ್ಮ ನಕ್ಷತ್ರದ ಹಿಂದಿನ ನಕ್ಷತ್ರ ಬಂದು ಪೂರ್ವ ಪಾಲ್ಗುಣಿ. ಬಾಹ್ಯ ಪ್ರೀತಿಯಲ್ಲಿ ನಿಮಗೆ ಸುಖ ಸಿಗುತ್ತೆ, ಆದರೆ ಆಂತರಿಕ ಪ್ರೀತಿಯಲ್ಲಿ ಸುಖವಿರುವುದಿಲ್ಲ. ಹೊರಗಡೆ ತುಂಬು ಅಲಂಕಾರ ಗಾಂಭೀರ್ಯವಾಗಿ ಅರುಂಧತಿಯಾಗಿ ಕಾಣಿಸುವ ನೀವು ಕಣ್ಣೀರು ಹಾಕತಕ್ಕಂಥ ಒಂದು ಅರುಂಧತಿಯಾಗಿ ನಿಂತ್ಕೋತೀರಾ. ಆ ಶ್ರವಣ ನಕ್ಷತ್ರ ಎಲ್ಲರನ್ನ ನಗಿಸ್ತೀರಾ. ಮುಂದಿನ ನಕ್ಷತ್ರ ಬಂದು ಬುಧನ ತತ್ವ ವಿಶೇಷವಾಗಿದೆ. ಮಹಾ ಮೇಧಾವಿಗಳು ನೀವೇನಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದ್ರು ಕಟ್ಕೊಂಡ್ರೆ, ಸರ್ಕಾರಿ ಮಟ್ಟದ ಎಕ್ಸಾಮ್ಸ್ ಏನಾದ್ರು ಕಟ್ಕೊಂಡ್ರೆ
ರಾಜಕೀಯಕ್ಕೇನಾದ್ರೂ ನಿಂತ್ಕೊಂಡ್ರೆ UPSC IPS ಏನಾದ್ರೂ ಸರ್ಕಾರಿ ಮಟ್ಟದ ಉದ್ಯೋಗ ಕೆಲಸ, ಅದರಲ್ಲೂ ಈ ಒಂದು ಕಲಾ ಮಾಧ್ಯಮಕ್ಕೇನಾದ್ರೂ ಪ್ರಯತ್ನ ಪಟ್ರೆ ಅಂತೂ ಉತ್ತರಾಷಾಢ ನಕ್ಷತ್ರದ ವ್ಯಕ್ತಿಗಳು ಒಂದು ಅದ್ಭುತ ಸಾಧನೆ ಮಾಡ್ಕೋಬಲ್ರಿ. ಅಂಡ್ ಸಮಥಿಂಗ್ ಏರ್ ಹೋಸ್ಟೆಸ್ ಮಟ್ಟದ ಒಂದು ಕೆಲಸಗಳು, ಬ್ಯೂಟಿ ಪಾರ್ಲರ್ ಕೆಲಸಗಳು, ಗಾರ್ಮೆಂಟ್ಸ್, ಡಿಸೈನಿಂಗ್, ನಿಟ್ಟಿಂಗ್, ಈ ಒಂದು ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ಸ್, ಈ ಒಂದು ಗ್ರಾಫಿಕಲ್ ಕೆಲಸ ಮಾಡ್ತಕ್ಕಂಥದ್ದು, ಆರ್ಟಿಸ್ಟ್ ಕೆಲಸಗಳು ಏನಾದರೂ ಒಂದು ಮಾಡ್ತಕ್ಕಂಥದ್ದು, ಒಂದು ಅದ್ಭುತವಾದಂಥ ಕ್ರಿಯೇಟಿವಿಟಿ ಇರುತ್ತೆ. ಆದರೆ ಅಹಂ ಜಾಸ್ತಿ ನಿಮಗೆ. ಉತ್ತರಾಷಾಢದ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಆ ಸೂರ್ಯನ ಫೋರ್ಸಿಂದ ಮೇಲಿನ ಕೂದಲಿಂದ ಕಾಲಿನ ಉಗುರುವರೆಗೂ ಸ್ವಲ್ಪ 1/4 kg ಕಂಡ ಜಾಸ್ತಿ ಅಂತಾನೆ ನಮ್ಮ ಕಡೆ ಜ್ಯೋತಿಷದಲ್ಲಿ ಮಾತಾಡ್ಕೊಳ್ತಕ್ಕಂಥದ್ದು. ಅಂದ್ರೆ ಅವ್ರ ನಡೆನೇ ಒಂಥರ, ಮಾತೇ ಒಂಥರ, ತೂಕನೇ ಒಂಥರ, ಆ ಕಣ್ಣೇ ಒಂಥರ. ಸೂರ್ಯನ ಭಾವ ಯಾರನ್ನ ಬೇಕಾದ್ರೂ ಈಗ ದಿಟ್ಟಿಸಿ ನೋಡ್ತಕ್ಕಂಥದ್ದು. ಅವರ ಕಣ್ಣನ್ನು ನೋಡಿ ಮಾತಾಡೋ ತಾಕತ್ತು ಗಂಡನಿಗೂ ಇರುವುದಿಲ್ಲ, ತಂದೆಗೂ ಇರುವುದಿಲ್ಲ. ಆ ಒಂದು ಶಕ್ತಿ, ಆ ಶಕ್ತಿಯನ್ನ ನೋಡಿ ಸುಟ್ಟಾಕುವುದು ಬೆಸ್ಟೋ, ಅದನ್ನ ಬೆಳಕು ಕೊಡತಕ್ಕಂಥದಕ್ಕೆ ಪ್ರಯತ್ನ ಮಾಡುವುದು ಬೆಸ್ಟೋ ಯೋಚನೆ ಮಾಡಿ. ಅಲ್ಲೊಂದು ಅದ್ಭುತವಾದಂಥ ಬೆಳಕಿರುತ್ತೆ. ಆದರೆ ನಿಮ್ಮನ್ನ ನೀವೇ ಸುಟ್ಟು ಹಾಕೊಳ್ತಕ್ಕಂಥ ಮಟ್ಟಕ್ಕೂ ಆಗ್ಬಿಡ್ತೀರ. ಅದೊಂದು ಚೂರು ಎಚ್ಚರಿಕೆ. ಬಾಹ್ಯ ಆಸೆಗಳು ಎಳ್ಕೊಂಡು ಹೋಗ್ಬಿಡುತ್ತೆ. ಕಾಮನೆಗಳಿಗೆ ಅಧಿಕಾರನೇ ಬೇಕು, ಹೀಗೇ ಇರಬೇಕು. ಮದುವೆಗೆ ಮಾತ್ರ ತಾಯಂದ್ರ ಹೇಳಿರ್ತಾನೆ, ಉತ್ತರಾಷಾಢ ನಕ್ಷತ್ರದವ್ರಿಗೆ ಧುಮುಕಿ ಏನಾದ್ರೂ ಮಾಡಿದ್ರೆ ನನ್ನ ತಲೆ ಮೇಲೆ ಕಲ್ಲು ಬಂಡೆ ಇಟ್ಬಿಟ್ರಪ್ಪೋ ಅಂತ ತಂದೆ ತಾಯಿಗಳನ್ನ ಜೀವನ ಪರ್ಯಂತ ನರಕ ಸದೃಶ ಮಾಡಿಬಿಡ್ತಾರೆ. ಚುಚ್ಚಿ ಚುಚ್ಚಿ ಹೇಳ್ತಾ, ಇಂಥವನ್ನ ಕಟ್ಕೊಟ್ಟೆ, ಇಂಥವ್ ನನಗೆ ಬೇಕಿತ್ತಾ, ಅವನು ಏನಕ್ಕೂ ಪ್ರಯೋಜನ ಇಲ್ಲ, ಪ್ರೀತಿಸಲ್ಲ, ಮೋಸಲ್ಲ, ಈ ಥರದ ಭಾವಗಳು ಬರುತ್ತೆ. ಅದರಿಂದ ಗಿವ್ ದಮ್ ದಿ ಬೌಲ್, ಅದ್ರಲ್ಲಿ ಹಣ್ಣುಗಳು ಇಟ್ಬಿಡಿ, ನಿಂಗೆ ಯಾವ್ದು ಬೇಕೋ ತಗೊಳ್ಳೋ ತಾಯಿ ಅಂತ ಹೇಳಿ. ಇಷ್ಟವಾಯ್ತಾ ತಗೊಳಮ್ಮ, ಇಟ್ಸ್ ಯುವರ್ ಚಾಯ್ಸ್. ಅಷ್ಟು ಬಿಟ್ಟು ನೀವೇ ತೆಗೆದು ತಿನ್ನಿಸ್ಲಿಕ್ಕೆ ಹೋದ್ರೆ ವಾಂತಿ ಮಾಡೋದಲ್ಲದೆ ನಿಮ್ಮೇಲೇನೆ ವಾಂತಿ ಮಾಡೋದವ್ರು. ನೀವು ಗಲೀಜು, ಅವರು ಗಲೀಜು. ಯೋಚನೆ ಮಾಡಿ. ಪರಿಹಾರ ಬಂದು ಇಷ್ಟೇ, ಒಂದು ಪುಟ್ಟದಾಗಿ ದೇವಿ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು. 7ನೇ ಮನೆಗೆ ಚಂದ್ರ, ಆ ದೇವಿ ಹತ್ರ ಹೋಗಿ ಕುಳಿತುಕೊಂಡು ಬರ್ತಕ್ಕಂಥದ್ದು. ಅದರಲ್ಲೂ ಸೌಮ್ಯ ರೂಪಿಣಿ ಗಾಯತ್ರಿ ದೇವಿ, ರಾಜರಾಜೇಶ್ವರಿ, ಬನಶಂಕರಿ, ಅನ್ನಪೂರ್ಣೇಶ್ವರಿ, ಇಂಥ ಕ್ಷೇತ್ರಗಳಿಗೆ ಹೋಗಿ ಕುಳಿತು ಬನ್ನಿ. ಮನಸ್ಸಿಗೆ ತುಂಬಾ ಸಂತೃಪ್ತಿ ಆಗ್ತಕ್ಕಂಥದ್ದು. ಹಾಗೂ ತಿರುಚಿ ಶ್ರೀರಂಗಂ ಜೀವನದಲ್ಲಿ ಒಮ್ಮೆಯಾದರೂ ಹೋಗಿ ಬರಬೇಕು. 3 ರಂಗನಾಥ ದರ್ಶನ ಆಗಲಿಲ್ಲ, ಆ ಕೊನೆ ರಂಗ ದರ್ಶನ ಮಾಡಲೇಬೇಕು. ಒಳ್ಳೇದಾಗುತ್ತೆ, ಹೋಗ್ಬನ್ನಿ. ಗುರುಜಿ, ನೀವು ಹೇಳ್ತಿದ್ರಿ ಉತ್ತರಾಷಾಢ ನಕ್ಷತ್ರದವ್ರಿಗೆ ಎಂತಹ ಒಂದು ಗ್ರಹಣ ದೋಷವಿರುತ್ತೆ, ಅದಕ್ಕೆ ಪರಿಹಾರವನ್ನ ಕೂಡ ಚುಟ್ಕಾಗಿ ಹೇಳಿದ್ರಿ. ಈಗೇನ್ ತಿಳಿಸ್ತಾ ಇದ್ದೀರಾ? ಖಂಡಿತ. ಈ ಒಂದು ಉತ್ತರಾಷಾಢ ನಕ್ಷತ್ರಕ್ಕೆ ಪರಿಹಾರ ಹೇಳಿದೆ. ಸುಮಾರು ದಿನಗಳಿಂದ ಈ ಕಿಟಕಿ ಬಗ್ಗೆ ಹೇಳ್ತಿದ್ದೆ. ಯಾಕೋ ಗುರುಗಳು ವಾಸ್ತು ಬಗ್ಗೆ ನಮ್ಗೆ ಹೇಳ್ತಾನೇ ಇಲ್ಲ ಅನ್ನತಕ್ಕಂಥದ್ದು. ವಾಸ್ತುವಿಗೂ ನಿಮಗೊಂದು ವೇದಿಕೆ ರೆಡಿ ಮಾಡ್ತಿದ್ದೇವೆ. ವೆಯ್ಟ್ ಫಾರ್ ದಟ್ ಸರ್ಪ್ರೈಸ್ ಆಲ್ಸೋ. ಅದೇನು ಅಂತ ಹೇಳೋದಿಲ್ಲ ನಾನು. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಇರ್ಲಿಕ್ಕೆ ಒಂದು ಸೂರು ಬೇಕು, ಇರೋ ಸೂರು ನೆಮ್ಮದಿಯಾಗಿರ್ಬೇಕು ಅನ್ನತಕ್ಕಂಥ ಭಾವ. ನೆಮ್ಮದಿಯಾಗಿ ಒಂದು ಸೂರು ಮಾಡ್ಕೋಬೇಕು, ಇಲ್ಲ ಇರುವಂತಹ ಸೂರೇ ನೆಮ್ಮದಿಯಾಗಿರ್ಬೇಕು ಅನ್ನತಕ್ಕಂಥವರಿಗೆ ಎಲ್ಲರಿಗೂ ಆ ಒಂದು ಆಸೆ ಇರುತ್ತೆ. ಅದು ನನಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ. ನಿನ್ ಗಂಜಿನಾದ್ರೂ ಕುಡಿಯಪ್ಪ, ಅಂಬ್ಲಿನಾದ್ರೂ ಕುಡಿಯಪ್ಪ, ಇರೋಕೊಂದು ಸೂರು ಇರ್ಬೇಕಪ್ಪ. ಇದು ನಮ್ಮ ಕಡೆ ಒಂದು ಪುಟ್ಟ ಮಾತಪ್ಪ, ಇದು ಮಾತಾಡ್ಕೊಳ್ತಕ್ಕಂಥದ್ದು. ಅಂಥದಕ್ಕೊಂದು ವಿಶೇಷವಾದಂಥ ವೇದಿಕೆ ರೆಡಿ ಮಾಡ್ತಿದ್ದೇವೆ. ವೆಯ್ಟ್ ಫಾರ್ ದಟ್ ಸರ್ಪ್ರೈಸ್. ಇರ್ಲಿ. ಈ ಒಂದು 5 ಕಿಟಕಿ ಇರತಕ್ಕಂಥ ಒಂದು ಮನೆಗೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಇವತ್ತು. ತುಂಬಾ ದಿನದಿಂದ ಹೇಳಿರಲಿಲ್ಲ. 5 ಕಿಟಕಿ ಒಂದು ಮನೆ ಇರ್ತಕ್ಕಂಥ, ಇಲ್ಲ ಆ ಮನೆಯಲ್ಲಿ ವಾಸಿಸ್ತಕ್ಕಂಥ ವ್ಯಕ್ತಿಗಳಿಗೆ ಏನಾದ್ರೂ ಒಂದು ವ್ಯವಹಾರ ಚಿಕ್ಕುಗಳು ಕನ್ಫರ್ಮ್. ಅಕಸ್ಮಾತ್ ತುಂಬಾ ಕಷ್ಟಪಟ್ಟು ಸೇರಿಸಿಟ್ಟಂತ ದುಡ್ಡನ್ನ ತಗೊಂಡು ಹೋಗಿ ಯಾರ ಕೈಯಲ್ಲಾದ್ರೂ ಬಡ್ಡಿ ಕೊಡೋದು, ಒಂಚೂರು ಆಸೆಗೆ ಅಂತಕ್ಕಂಥದ್ದು ಮಾಡಿದ್ರೆ ದುಡ್ಡು ವಾಪಸ್ ತಗೊಳ್ಳೋ ಅಷ್ಟರಲ್ಲಿ ನೀವು ಚಂದುಮಾಮನನ್ನ ನೋಡ್ಬೇಕಷ್ಟಪ್ಪ. ಅಂತ ಒಂದು ಸಮಸ್ಯೆ ಆಗಿಬಿಡುತ್ತೆ 5 ಕಿಟಕಿಯ ಒಂದು ಮನೆಯಲ್ಲಿರ್ತಕ್ಕಂಥದ್ದು. ಮಕ್ಕಳು ಬಂದು ತುಂಬಾ ಹೈಪರ್ ಆಕ್ಟಿವ್ ಆಗ್ತಕ್ಕಂಥ ಒಂದು ಭಾವ ಆಗುತ್ತೆ. ಎಚ್ಚರಿಕೆ. ಆ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ತುಂಬಾ ದಡ್ಡರಾಗ್ತಾರೆ, ಇಲ್ಲ ತುಂಬಾ ಬುದ್ಧಿವಂತರಾಗ್ತಕ್ಕಂಥದ್ದು. ಅವರಿಗೆ ಓದ್ಲಿಕ್ಕೆ ಒಂದು ಪುಸ್ತಕ ಕೊಡಿ. 5 ಕಿಟಕಿ ಇರ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಪ್ರಯತ್ನ ಮಾಡಿ ನೋಡಿ. ಅಲ್ಲೊಂದು ಚಮತ್ಕಾರ, ತಮಾಷೆ ಅಂತ ನಡೆಯುತ್ತೆ. ಅರ್ಧಾಕ್ಬಿಟ್ಟಿರ್ತಾರೆ, ಗೀಚಾಕ್ಬಿಟ್ಟಿರ್ತಾರೆ, ಇಲ್ಲ ಪುಸ್ತಕ ಪಕ್ಕಕ್ಕೆ ಬಿಸಾಕ್ಬಿಟ್ಟು ಮಲ್ಕೋಬಿಟ್ಟಿರ್ತಾರೆ. ಆ ಪುಸ್ತಕ ಕೊಟ್ರೆ ಅವ್ರಿಗೆ ನಿದ್ದೆ ಬರುತ್ತೆ. ಪುಸ್ತಕ ತೆಗಿರಿ, ನಿದ್ದೆನೆ ಮಾಡೋದಿಲ್ಲ. ಆ ಮಕ್ಕಳಿಗೆ ನಿದ್ದೆ ಕಡಿಮೆ ಆಗುವುದು,
ಆರೋಗ್ಯದಲ್ಲಿ ಏರುಪೇರುಗಳಾಗ್ತಕ್ಕಂಥದ್ದು, ಮಕ್ಕಳಿಗೆ ಸ್ವಲ್ಪ ಬುದ್ಧಿಮಾಂದ್ಯ ಸಮಸ್ಯೆಗಳು ಕಾಡ್ತಕ್ಕಂಥದ್ದು, ಸ್ವಲ್ಪ ಈ ಒಂದು ನರದೌರ್ಬಲ್ಯ ಸಮಸ್ಯೆಗಳಿರ್ತಕ್ಕಂಥ ಮಕ್ಕಳನ್ನ 5 ಕಿಟಕಿಯ ಮನೆಯಲ್ಲಿ ಮಾತ್ರ ಇಡಬಾರ್ದು. ಎಸ್ಪೆಷಲಿ ಪೋಲಿಯೋ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು, ಓಡಾಡಲು ಕಷ್ಟ ಇರ್ತಕ್ಕಂಥ ಮಕ್ಕಳು, ಸ್ವಲ್ಪ ಮಾತು ಎಪಿಲಿಪ್ಸಿ ಪ್ರಾಬ್ಲಮ್ ಇರ್ತಕ್ಕಂಥ ಮಕ್ಕಳು, ಕಿವಿ ನೋವಿನಿಂದ ಇಲ್ಲ ಕಿವಿ ಸರಿಯಾಗಿ ಕೇಳಿಸ್ತಿಲ್ಲ ಅನ್ನತಕ್ಕಂಥ ಮಕ್ಕಳು, ಬುದ್ಧಿಮಾಂದ್ಯ ಮಕ್ಕಳು, ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಈ ಕಣ್ ಕಾಣಿಸೋದಿಲ್ಲ, ಏನಾದರೂ ಕಾಲು ಕೈ ಸರಿಯಾಗಿಲ್ಲ, ಅಂಗವೈಕಲ್ಯ, ದೈಹಿಕ ನ್ಯೂನತೆಗಳು ಇರತಕ್ಕಂಥ ಮಕ್ಕಳನ್ನ 5 ಕಿಟಕಿ ಇರತಕ್ಕಂಥ ಮನೆಯಲ್ಲಿ ಇಡಿಸಬಾರದು. ಎಚ್ಚರಿಕೆ. ಅಲ್ಲಿ ಇನ್ನೂ ಏನಾದರೂ ಒಂದು ಸಮಸ್ಯೆ ಆಗುತ್ತೆ, ಇನ್ನೊಂದು ಸಮಸ್ಯೆ, ಅದಕ್ಕೆ ಮಗದೊಂದು ಸಮಸ್ಯೆ, ಏನೋ ರಿಪೇರಿ ಆಗೋದು, ಫ್ರಾಕ್ಚರ್ ಆಗೋದು, ಈ ಥರದ ಒಂದು ವೈಬ್ರೇಷನ್ ಅದು. ಇಟ್ ಮಸ್ಟ್. ನೀವು ಇಂಥ ಸ್ಥಳದಲ್ಲೇ ಇರಬೇಕು ಅಂತ ತಗೊಂಡೋಗಿ ಲಾಕ್ ಮಾಡುತ್ತೆ, ಬಿಡುವುದಿಲ್ಲ. ಸೊ ಈ ಒಂದು 5 ಕಿಟಕಿ ಇದ್ರೆ ದಯವಿಟ್ಟು ಒಂದು ಕಿಟಕಿ ಮುಚ್ಚಬೇಡಿ, ಯೂಸ್ ಮಾಡಬೇಡಿ. ಇಲ್ಲ ಇನ್ನೊಂದು ಕಿಟಕಿ ಇಡ್ಲಿಕ್ಕೆ ನಿಮ್ಗೆ ವ್ಯವಸ್ಥೆ ಆಗುತ್ತೆ, ಶಕ್ತಿ ಇದೆ ಅನ್ನತಕ್ಕಂಥದ್ದಾದ್ರೆ ಇನ್ನೊಂದು ಕಿಟಕಿ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಮಾಡಿ, ತುಂಬಾ ಅದ್ಭುತ ಆಗ್ತಕ್ಕಂಥದ್ದು. ಇನ್ನೊಂದು, ಈ 5 ಕಿಟಕಿಯ ಒಂದು ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ, ಅದರಲ್ಲೂ ಮದುವೆಯಾಗದ ಹೆಣ್ಣು ಮಕ್ಕಳಿದ್ರೆ, ಅಲ್ಲಿ ಏನಾದರೂ ಅವ್ರ ಮೇಲೆ ಅಪವಾದ ಬರ್ತಕ್ಕಂಥದ್ದಾಗುತ್ತೆ. ಏನೋ ಮಾಡ್ತಾಳಪ್ಪ ಭಿನ್ನಾಣ್ಗಿತ್ತಿ, ಈ ಥರ ಮಾತುಗಳು. ಪಾಪ ಅವ್ರು ಯಾರ ಸುದ್ದಿಗೂ ಹೋಗಿರೋದಿಲ್ಲ, ತುಂಟುತನ ಇರುತ್ತೆ ಅಷ್ಟೇ. ಬಟ್ ಅಲ್ಲಿ ಏನೋ ಒಂದು ಆರೋಪ ಬರ್ತಕ್ಕಂಥದ್ದು, ಇನ್ಯಾರೋ ಮಾಡೋದಿಲ್ಲ, ಅಕ್ಕಪಕ್ಕದ ನೆರೆಹೊರೆಯವರೇ ಇಲ್ಲ ಬಂಧುಗಳೇ ಒಂದು ಸ್ತ್ರೀ ಶಾಪವನ್ನು ತಟ್ಟತಕ್ಕಂಥದ್ದಾಗುವುದು. ಆ ಮನೆಯ ಹೆಣ್ಣು ಮಕ್ಕಳಿಗೆ ಕೂದಲು ತುಂಬಾ ಉದುರ್ಲಿಕ್ಕೆ ಶುರು ಆಗ್ತಕ್ಕಂಥದ್ದಾಗುತ್ತೆ, ಕೂದಲು ತುಂಬಾ ತೆಳುವಾಗ್ತಕ್ಕಂಥದ್ದಾಗುತ್ತೆ, ಕೂದಲಂತೂ ಸಿಕ್ಕಾಬಟ್ಟೆ ಬಾಲ್ಡೆಡ್ ಆಗ್ತಾರೆ ಹೆಣ್ಣು ಮಕ್ಕಳೇ. ಇಲ್ಲಿ ಅತಿ ಮುಖ್ಯವಾಗಿ ಎಡಗಡೆ ಇಲ್ಲ ಅಂದ್ರೆ ಬಲಗಡೆ ಕೂದಲು ಉದುರ್ಲಿಕ್ಕೆ ಶುರು ಆಗ್ತಕ್ಕಂಥದ್ದಾಗುತ್ತೆ. ಇಲ್ಲ ಅಂದ್ರೆ ಇಲ್ಲಿ ಮಧ್ಯದಲ್ಲಿ ಏನೋ ಒಂದು ರೀತಿ ಹೇನು ಕಚ್ಚಿದ ಹಾಗೆ ಒಂಥರ ಹುಣ್ಣಿನ ಗಾಯಗಳ ತರ ಆಗ್ತಕ್ಕಂಥದ್ದು ಆಗಿಬಿಡುತ್ತೆ. ಹೊಟ್ಟೆ ನೋವಿನ ಸಮಸ್ಯೆಗಳಿಂದ ಬಳಲ್ತಕ್ಕಂಥದ್ದಾಗುತ್ತೆ. ವಿಪರೀತ ಆಕರ್ಷಣೀಯ ವ್ಯಕ್ತಿತ್ವ ಇರತಕ್ಕಂಥ, ಚಟುವಟಿಕೆ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ ಏನಾದರೂ ಒಂದು ಕಾಲೆಳೆಯತಕ್ಕಂಥ ಪ್ರಸಂಗಗಳಾಗುವುದು. ಇಡೀ ಕುಟುಂಬದ ಜವಾಬ್ದಾರಿಯನ್ನ ಆ ಹೆಣ್ಣು ಮಕ್ಕಳೇ ನೋಡ್ತಕ್ಕಂಥದ್ದಾಗುವುದು. ಗಂಡು ಮಕ್ಕಳು ಏನಾದರೂ ಇದ್ರೆ ಸ್ವಲ್ಪ ಹೆಣ್ತನದ ಒಂದು ಭಾವ ಜಾಸ್ತಿ ಆಗಿಬಿಡುತ್ತೆ. ಹೆಣ್ಮಕ್ಳ ತರ ಮಾತಿದ್ರೆ ಅಳೋದು, ಕಣ್ಣೀರು ಹಾಕೊಳ್ಳೋದು, ಸಂಕಟ ಪಡೋದು, ಜವಾಬ್ದಾರಿ ತಗೊಳ್ಳಲ್ಲ, ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ. ಗಂಡಿದೆ ಅಂತ ಹೇಳ್ತೀವಿ, ಗಂಡು ಬೇರೆ, ಗಂಡಸು ಬೇರೆ, ಗಂಡಿದೆ ಬೇರೆ. ಏನಾದ್ರೂ ತೆಗೆದುಕೊಳ್ತಕ್ಕಂಥ ತಾಕತ್ತು ಅಂತ ಕುಸಿದ್ ಬಿಡ್ತಾರೆ ಕೆಲವರು. ನೀವು ನೋಡ್ತಿರ್ತೀರ ಪುಕ್ಕುಲ್ರು, ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲ ಸರ್, ಅದೆಲ್ಲ ಹೇಳ್ಬೇಡಿ ಸರ್, ಇದೆಲ್ಲ ಹೇಳ್ಬೇಡಿ ಸರ್, ಸರ್ ಅಲ್ಲಿಗೆ ಹೋಗ್ಬೇಕಾ ಮಾಡ್ಬೇಕಾ ಸರ್, ಅವ್ರೇನಾದ್ರು ಅಂದ್ಕೊಂಡ್ರೆ. ಈ ಒಂದು 5 ಕಿಟಕಿಯ ಬಾಗಿಲಿನ, ಈ ಒಂದು 5 ಕಿಟಕಿ ಇರ್ತಕ್ಕಂಥ ಮನೇಲಿ ವಾಸಿಸ್ತಕ್ಕಂಥ ಗಂಡಸರು ಆ ಥರ ಆಡ್ತಕ್ಕಂಥದ್ದು. ಅಯ್ಯೋ ನಾನು ಹೋಗಲ್ಲ, ಹೋಗಮ್ಮ. 2-3 ಕೆಲಸ ಒಂದೇ ಸಲ ಕೊಟ್ಟರೆ ಅವ್ರು ಮಾಡೋದೇ ಇಲ್ಲ, ತಿಪ್ಪರ್ಲಾಗ ಏನೋ ಒಂದು ಮಾಡ್ಕೊಬಿಡ್ತಕ್ಕಂಥದ್ದು ಮಾಡ್ಬಿಡ್ತಾರೆ. ಸೊ ಆದಷ್ಟು ಜವಾಬ್ದಾರಿ ತಗೋಬೇಕು, ಮಕ್ಕಳಿಗೊಂದು ಏಕಾಗ್ರತೆ ಬರಬೇಕು, ಆ ಹೆಣ್ಣು ಮಕ್ಕಳಿಗೆ ಅಪವಾದ ಬರಬಾರ್ದು. ಸ್ವಲ್ಪ ಗಂಡಸರು ಜವಾಬ್ದಾರಿ ತಗೋಬೇಕು, ಆ ಒಂದು ವ್ಯವಹಾರಗಳಲ್ಲಿ ಒಂದು ನಿಯಂತ್ರಣ ಬರಬೇಕು. ನಿಮ್ಮ ದುಡ್ಡು ಯಾರು ತಗೊಂಡು ಹೋಗ್ಬಾರ್ದು ಅಂತಕ್ಕಂಥದ್ದಾದ್ರೆ ದಯವಿಟ್ಟು ಒಂದು ಕಿಟಕಿ ತೆಗಿರಿ, ಇಲ್ಲ ಒಂದು ಕಿಟಕಿ ಸೇರಿಸಿ. ಒಳ್ಳೇದಾಗ್ಲಿ. ಎಂದಿನಂತೆ ಕೊನೆಯ ಸೆಗ್ಮೆಂಟ್ ಬಂದ್ರೆ ನಾನು ಕೇಳೋ ಮಾತೊಂದೇ, ವಿಜಯವಾಣಿ ಪತ್ರಿಕೆ ಓದಿಲ್ಲ ಅಂದ್ರೆ ಓದಿ. ಯಾಕಂದ್ರೆ ಓಂಕಾರ ಗುರುಜಿ ಅವರು ದಿನವೂ ಬರೀತಾರೆ ದಿನ ಭವಿಷ್ಯವನ್ನ ಅಂತ ಹೇಳ್ತಾ, ಗುರುಜಿ ನಮ್ಮ ಇಂದಿನ ದಿನ ಭವಿಷ್ಯ ಹೇಗಿದೆ ಗುರುಜಿ? ಅದಕ್ಕೂ ಮೊದಲು ಕಾರ್ಯಕ್ರಮದ ಆರಂಭದಲ್ಲಿ ಒಬ್ರು ಹೇಳಿದ್ರು, ನನ್ನ ದೇಹದ ಮೇಲೆ ಯಾಕೋ ಕಲೆಗಳು ಗುರುಗಳೇ, ನಮ್ಮ ಯಜಮಾನರಿಗೆ ಅನ್ನತಕ್ಕಂಥ ಒಂದು ಭಾವಾರ್ಥದಲ್ಲಿ. ಅದಕ್ಕೊಂದು ಮನೆ ಮದ್ದು ಕೂಡ ವಿಶೇಷವಾಗಿ ಹೇಳ್ತೇನೆ ಅಂತ ಹೇಳಿದ್ದೆ. ಅತಿ ಮುಖ್ಯವಾಗಿ ಗುಲಗಂಜಿ ಬೀಜ ಎಲ್ಲಾದ್ರೂ ಸಿಗುತ್ತಾ ಕೇಳಿ ನೋಡಿ, ಆಯುರ್ವೇದಿಕ ಇಲ್ಲ ಗಂಧಿಗೆ ಅಂಗಡಿಗಳಲ್ಲಿ ಸಿಗ್ತಕ್ಕಂಥದ್ದಾಗುತ್ತೆ. ಅದನ್ನ ತಗೊಬಂದು ಚೆನ್ನಾಗಿ ಸುಟ್ಟು ಕಪ್ಪಾದ್ಮೇಲೆ ಅದನ್ನ ಹರಳೆಣ್ಣೆಯಲ್ಲಿ ಚೆನ್ನಾಗಿ ಅರೆದು ಮುಲಾಮ್ ತರ ಕ್ರೀಮ್ ತರ ಮಾಡಿಕೊಂಡು ದಿನಕ್ಕೆ 3 ಬಾರಿ ಆ ಒಂದು ಬಿಳಿ ಮಚ್ಚೆಗಳು, ಕಪ್ಪು ಮಚ್ಚೆಗಳು, ಬಿಳಿ ತೊನ್ನು, ಈ ಕಪ್ಪು ತೊನ್ನು, ಭಂಗು ಅನ್ನತಕ್ಕಂಥ ಒಂದು ಸಮಸ್ಯೆಗಳಿಂದ ಬಳಲ್ತಿರ್ತಕ್ಕಂಥವರಿಗೆ ದಿನಕ್ಕೆ 3 ಬಾರಿ ಹಚ್ಕೊಳ್ತಕ್ಕಂಥದ್ದು ಮಾಡಬೇಕು. ಗುಲಗಂಜಿ ಬೀಜವನ್ನ ತಗೊಬಂದು ಸುಟ್ಟು ಅದನ್ನ ಹರಳೆಣ್ಣೆಯಲ್ಲಿ ಅರೆದು ಮುಲಾಮ್ ತರ ಕ್ರೀಮ್ ತರ ಮಾಡಿಕೊಂಡು ದಿನಕ್ಕೆ 3 ಬಾರಿ ಹಚ್ಚಿ ಆ ಒಂದು ಸಮಸ್ಯೆಯಿಂದ ನಿವಾರಣೆ ಪಡಿತಕ್ಕಂಥದ್ದಾಗುತ್ತೆ. ಹಾಗೆ
ಇಲ್ಲ ಗೊತ್ತಾಗ್ತಿಲ್ಲ, ಅದು ಸಿಗ್ತಿಲ್ಲ ಅನ್ನತಕ್ಕಂಥವ್ರು ಎಕ್ಕದ ಗಿಡ ಎಲ್ಲೆಲ್ಲೂ ಸಿಗುತ್ತೆ. ಬಿಳಿ ಎಕ್ಕ, ಆ ಹಣ್ಣೆಲೆಯಾಗಿ ಬಿದ್ದಿರ್ತಕ್ಕಂಥ ಎಲೆಯನ್ನು ತಗೋಬಂದು ನೆರಳಲ್ಲಿ ಒಣಗಿಸ್ಕೋಬೇಕು, ಬಟ್ಟೆನಲ್ಲಿ ಹಾಕಿ ಕಟ್ಟಿಬಿಡ್ಬೇಕು, ಡೈರೆಕ್ಟ್ ಸನ್ರೈಸ್ ಬೀಳಬಾರ್ದು ಅದಕ್ಕೆ. ಸೊ ಅದು ಒಣಗಿದ ಮೇಲೆ ಆ ಪೌಡ್ರ್ ಮಾಡಿಟ್ಕೊಂಡು, ಚೂರ್ಣ ಮಾಡಿಟ್ಕೊಂಡು, ಅದಕ್ಕೆ ವಿಶೇಷವಾಗಿ ಬೇವಿನ ಎಣ್ಣೆಯಲ್ಲಿ ಕಲಸಿ ಒಂದು ಅರ್ಧ ಸ್ಪೂನ್ ಅಷ್ಟು ಬೇವಿನ ಎಣ್ಣೆಯಲ್ಲಿ ಒಂದು ಚೂರು ಹಾಕೊಂಡು ಕಲಿಸ್ಕೊಂಡು ತಗೊಳ್ಳಿ. ಹೊಟ್ಟೆಗೆ ಸೇವಿಸ್ತಕ್ಕಂಥದ್ದು ಖಾಲಿ ಹೊಟ್ಟೆಯಲ್ಲಿ. ಎರಡನೇದು, ಅದೇ ಬೇವಿನ ಎಣ್ಣೆಯಲ್ಲಿ ಸ್ವಲ್ಪ ಕಲಿಸ್ಕೊಂಡು ಪೇಸ್ಟ್ ಥರ ಕ್ರೀಮ್ ಥರ ಮಾಡಿಕೊಂಡು ಆ ಒಂದು ಕಲೆಗಳಾಗಿರ್ತಕ್ಕಂಥದ್ದು, ಈ ಕುಷ್ಠರೋಗಕ್ಕೆ ಅತಿ ಮುಖ್ಯವಾಗಿ ರಾಮಬಾಣ, ಕಲೆಗಳಿಗೆ ರಾಮಬಾಣ, ಚರ್ಮ ರೋಗಗಳಿಗೆ ರಾಮಬಾಣ, ಬಿಳಿ ತೊನ್ನಿಗೆ ರಾಮಬಾಣ, ಕಪ್ಪು ತೊನ್ನಿಗೂ ರಾಮಬಾಣ, ಬಂಗಿಗೂ ರಾಮಬಾಣ. ಪ್ರಯತ್ನ ಮಾಡಿ, ಒಳ್ಳೇದಾಗ್ತಕ್ಕಂಥದ್ದು. ಇರಲಿ, ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಜ್ಯೇಷ್ಠ ನಕ್ಷತ್ರ, ಬುಧವಾರದ ದಿನದಂದೇ ಜ್ಯೇಷ್ಠ ನಕ್ಷತ್ರ ಬರೋದು ತುಂಬ ಒಂದು ಒಳ್ಳೆಯ ದಿನ. ನೋಡೋಣ. ಜ್ಯೇಷ್ಠ ಅಂತ ಹೇಳಿದ್ರೆ ಬುಧನ ನಕ್ಷತ್ರ, ಆ ಒಂದು ವ್ಯಾವಹಾರಿಕ ನಕ್ಷತ್ರ, ಸಹೋದರಿ ನಕ್ಷತ್ರ, ಕೂದಲಿನ ನಕ್ಷತ್ರ, ವೆಂಕಟೇಶ ನಕ್ಷತ್ರ ಅನ್ನತಕ್ಕಂಥ ಒಂದು ಪ್ರಭಾವ ಹೇಳ್ತೇವೆ. ಮೇಷರಾಶಿ, ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರ, ಆ ಬುಧ ಬಂದು ಲಾಭಭಾವದಲ್ಲಿ ಕುಳಿತಿದ್ದಾನೆ. ಮೇಷರಾಶಿಗೆ ಒಳ್ಳೆಯದು ಉಂಟು, ಕೆಟ್ಟದ್ದು ಉಂಟು. ಅನ್ಯಾಯ ಮಾರ್ಗದಲ್ಲೋ ಇಲ್ಲ ವಿಪರೀತ ಈ ಬಡ್ಡಿ, ಲೇವಾದೇವಿ ಈ ಥರದ ಒಂದು ವ್ಯವಹಾರಗಳಲ್ಲಿ ಮಾಡ್ತಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ದುಡ್ಡಿನ ಲಾಭ ಆಗ್ತಕ್ಕಂಥದ್ದಾಗುತ್ತೆ. ಶೇರ್ ಮಾರ್ಕೆಟಲ್ಲಿ ಹಾಕೋಕೆ ಹೋಗಿ ಸ್ವಲ್ಪ ಕಳ್ಕೋತೀರಾ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಪರಿಶ್ರಮವಾದರೂ ಅನುಕೂಲಕರವಾಗಿರ್ತಕ್ಕಂಥ ಒಂದು ದಿನ. ಉದ್ಯೋಗದಲ್ಲಿ ಸಹಪಾಠಿಗಳಿಂದಲೂ ಸಹೋದ್ಯೋಗಿಗಳಿಂದಲೂ ಒಂಚೂರು ನೋವಾಗ್ತಕ್ಕಂಥದ್ದು, ಕಾಲೆಳಿತಕ್ಕಂಥದ್ದು ಆಗುತ್ತೆ. ವೃಷಭ ರಾಶಿ, ವಿಶೇಷ ಧನ ಸಂಪಾದಿಸುವರಿ, ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟಂಥದ್ದು, ಟೆಕ್ನಿಕಲ್ಗೆ ಸಂಬಂಧಪಟ್ಟಂಥದ್ದು, ಏನಾದರೂ ವ್ಯಾಪಾರ, ವ್ಯವಹಾರ, ವಿದ್ಯಾಭ್ಯಾಸ ಇವುಗಳಲ್ಲಿರ್ತಕ್ಕಂಥವರಿಗೆ ವಿಶೇಷವಾದಂಥ ಅಭಿವೃದ್ಧಿ. ಈ ಆರ್ಕಿಟೆಕ್ಟ್ಸ್ಗೆ, ಇಂಟೀರಿಯರ್ ಡೆಕೋರೇಟರ್ಸ್ಗೆ, ಕಲಾವಿದರಿಗೆ, ಡಿಸೈನರ್ಸ್ಗೆ, ಈ ಗ್ರಾಫಿಕ್ಸಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಇವತ್ತು ಏನಾದರೂ ಒಂದು ಕೆಲಸದ ಪ್ರಯತ್ನ, ಪ್ರಾಜೆಕ್ಟ್ ಪ್ರಯತ್ನಗಳು ಮಾಡ್ತಿದ್ರೆ ವೃಷಭ ರಾಶಿಯವರಿಗೆ ಆ ಒಂದು ಲಾಭ ಆಗ್ತಕ್ಕಂಥದ್ದು. ಮಿಥುನ ರಾಶಿ, ಪರವಾಗಿಲ್ಲ, ಹಾಗೂ ಇಲ್ಲ ಹೀಗೂ ಇಲ್ಲ. ಯಾಕೆಂದ್ರೆ ನಿಮ್ಮ ಕುಟುಂಬಾಧಿಪತಿ 6ನೇ ಮನೆ. ನೀವೇ ಯಾರಿಗಾದ್ರೂ ದುಡ್ಡು ಕೊಟ್ಟು ಸಿಕ್ಕಾಕೊಂಡಿದ್ರೆ ದುಡ್ಡು ಹೋಗಿ ಕೇಳೋಕೋದ್ರೆ ಇವತ್ತಿಲ್ಲ ಅಂತಾರೆ. ಯಾವುದಾದ್ರೂ ಲೀಗಲ್ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ನಿಮ್ಮ ಪರವಾಗಿ ಬರುವುದಿಲ್ಲ. ಲೇವಾದೇವಿಗಳಲ್ಲಿ ಎಡವಟ್ಟು, ವಿದ್ಯಾಭ್ಯಾಸ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪರಿಶ್ರಮ ಜಾಸ್ತಿ, ಸ್ವಂತ ವ್ಯವಹಾರ ಮಾಡ್ತಿರ್ತಕ್ಕಂಥವರಿಗೆ ನಷ್ಟ. ದುಡಿಮೆಯಲ್ಲಿ ಇರ್ತಕ್ಕಂಥವ್ರು, ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಪರಿಶ್ರಮವಾದರೂ ಕೂಡ ಬುಧನ ತತ್ವ ಅಲ್ವಾ, ಎಷ್ಟಾದ್ರೂ ಹೇಗಾದ್ರೂ ಬುದ್ಧಿವಂತಿಕೆಯಿಂದ, ಚಾಕಚಕ್ಯತೆಯಿಂದ, ಜಾರ್ಕೊಳ್ತಕ್ಕಂಥ ಬುದ್ಧಿವಂತಿಕೆಯಿಂದ ನಿಭಾಯಿಸ್ಕೊತೀರ. ಕಟಕ ರಾಶಿ, ಮಕ್ಕಳ ಒಂದು ಶುಭ ಕಾರ್ಯಕ್ಕೋಸ್ಕರ ಖರ್ಚಾಗ್ತಕ್ಕಂಥ ಒಂದು ಭಾವ ಆಗುತ್ತೆ. ಒಡ ಹುಟ್ಟಿದವರ ಒಂದು ವ್ಯವಹಾರ, ಈ ವಿಚಾರದಲ್ಲಿ ನಿಮ್ಮ ಒಂದು ಮಾತನ್ನು ಅವ್ರು ತಗೊಳ್ತಕ್ಕಂಥದ್ದು, ಸಹಾಯ ತೆಗೆದುಕೊಳ್ತಕ್ಕಂಥದ್ದು, ಅವರ ಮದುವೆ, ಅವ್ರಿಗೆ ಒಂದು ಮನೆ ಮಾಡಿಸ್ಕೊಡೋದು, ಗಾಡಿ ಮಾಡಿಸ್ಕೊಡೋದು, ಈ ಥರ ಯಾವುದಾದ್ರೂ ಒಂದು ಶುಭ ಕಾರ್ಯಗಳಲ್ಲಿ ಪ್ರಗತಿ ಆಗ್ತಕ್ಕಂಥ ಒಂದು ದಿನವಿರುತ್ತೆ. ಸಿಂಹರಾಶಿ, ಬುಧ ಅಂದ್ರೆ ಆನಂದ. ಬುಧ ಎಲ್ಲಿರ್ತಾನೋ ಖುಷಿ, ಆನಂದ, ಅಲಂಕಾರ, ಒಂದು ರೀತಿ ಮುಖದಲ್ಲಿ ಆ ಮಂದಹಾಸ, ತೇಜಸ್ಸು, ಖುಷಿ, ಪ್ರೀತಿ, ಪ್ರೇಮ, ಕುಣಿತ, ಡೊಳ್ಳು, ಆಲಿಸುವುದು ಅಂತ ಹೇಳ್ತೀವಿ. ಇದೆಲ್ಲವನ್ನ ಮಾಡತಕ್ಕಂಥ ಒಂದು ದಿನವಾಗಿರುತ್ತೆ. ಆದರೂ ಬುಧ ನಿಮಗೆ ಸ್ವಲ್ಪ ನೋವು ಕೊಡ್ತಕ್ಕಂಥವನು. ನರ್ವಸ್ ಪ್ರಾಬ್ಲಮ್ಸ್ ಏನಾದರೂ ಇದ್ರೆ, ಸ್ಕಿನ್ ಡಿಸೀಸಸ್ ಏನಾದರೂ ಇದ್ರೆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳೋಕ್ಕೆ ವಿಶೇಷ ದಿನ. ಕನ್ಯಾ ರಾಶಿ, ಸ್ವಲ್ಪ ಲೇವಾದೇವಿಗಳಲ್ಲಿ ಎಚ್ಚರಿಕೆ ಇರಿ. ಸ್ವಂತ ಕಾರ್ಯ, ಸ್ವಂತ ವ್ಯವಹಾರ, ಪ್ರಯಾಣಗಳಲ್ಲಿ ಎಚ್ಚರಿಕೆ ಇರಿ. ಪರಸ್ಥಳ, ಪರದೇಶ, ಪರ ಊರು, ಪರ ಒಂದು ವ್ಯಾಸಂಗ, ಇಲ್ಲಿ ಏನಾದರೂ ವ್ಯಾಪಾರ ವ್ಯವಹಾರ ಮಾಡಬೇಕು ಅಂದ್ಕೊಂಡಿರೋರಿಗೆ ಇವತ್ತು ನಷ್ಟದ ಬಾಬತ್ತು. ವಿದ್ಯಾರ್ಥಿಗಳಿಗೆ ಪರಿಶ್ರಮದ ದಿನ. ತುಲಾ ರಾಶಿ, ಮಾಡತಕ್ಕಂಥ ಎಲ್ಲ ವ್ಯವಹಾರ, ವ್ಯಾಪಾರ, ಉದ್ಯೋಗ, ಕುಟುಂಬ, ಭೂಮಿ, ಸ್ಥಿರಾಸ್ತಿ ಖರೀದಿ, ಸ್ಥಿರಾಸ್ತಿ ವ್ಯವಹಾರ, ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಅವರಿಗೆ ವಿಶೇಷ ಆಗ್ತಕ್ಕಂಥ ಒಂದು ದಿನವಾಗಿರುತ್ತೆ. ಅದರಲ್ಲೂ ಕಂಪ್ಯೂಟರ್ ಇಂಜಿನಿಯರ್ಸ್, ಸಾಫ್ಟ್ವೇರ್ ಇಂಜಿನಿಯರ್ಸ್, ಹಾರ್ಡ್ವೇರ್ ಇಂಜಿನಿಯರ್ಸ್, ಫ್ಯಾಂಟಾಸ್ಟಿಕ್ ಡೇ. ಕನ್ಸಲ್ಟೆಂಟ್ಸ್ ಆಲ್ಸೋ. ಇನ್ನು ಅಕೌಂಟೆಂಟ್ಸ್ ಆಗಿ ವೃಶ್ಚಿಕ ರಾಶಿಯವರು ಕೆಲಸ ಮಾಡ್ತಿದ್ರೆ, ಲೆಕ್ಕಾಚಾರ, ಸೇವಿಂಗ್ಸ್ ಡಿಪಾರ್ಟ್ಮೆಂಟ್, ಏನಾದರೂ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಇಂಥವುಗಳಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾದಂಥ ಲಾಭ ನೋಡ್ತಕ್ಕಂಥ ದಿನ. ಏನಾದರೂ ವಸ್ತ್ರಾಭರಣ ಖರೀದಿ ಮಾಡತಕ್ಕಂಥ ಒಂದು ಯೋಗವೂ ಕೂಡ ಇದೆ. ಇನ್ನು ಧನುಸು ರಾಶಿ, ಚಂದ್ರ 12, ಬುಧನ್ ತತ್ವ. ಯಾರಾದ್ರೂ ಮಾತು ಕೊಟ್ಟು ನಿಮಗೆ ಮೋಸ ಮಾಡೋದು, ಕಮಿಟ್ಮೆಂಟ್ ಮಾಡಿ ಮೋಸ ಮಾಡೋದು, ಬನ್ನಿ ಸರ್ ಸಹಾಯ ಮಾಡ್ತೀನಿ, ಬನ್ನಿ ಸರ್ ಈ ಪ್ರಾಜೆಕ್ಟ್ ಓಕೆ ಮಾಡ್ತೀನಿ ಅಂತಕ್ಕಂಥದ್ದು ಹೋಗಿ ಸುಮ್ಮನೆ ಅಲದಾಟ ಮಾಡ್ಕೊಂಡು ಬರ್ತಕ್ಕಂಥದ್ದು ಆಗುತ್ತೆ. ಇನ್ನು ಮಕರ ರಾಶಿ,
ಎಲ್ಲ ಕೆಲಸ ಕಾರ್ಯ, ವ್ಯಾಪಾರ, ವ್ಯವಹಾರ, ಉದ್ಯೋಗ ಇವುಗಳಲ್ಲಿ ವಿಶೇಷವಾದಂಥ ಲಾಭ ನೋಡ್ತಕ್ಕಂಥ ದಿನ. ಕುಂಭರಾಶಿ ಬುದ್ಧಿವಂತಿಕೆಯಿಂದ ನಿಭಾಯಿಸಿಕೊಳ್ಳತಕ್ಕಂಥ ದಿನ. ಎಲ್ಲ ಕೆಲಸ ಕಾರ್ಯ, ಅದರಲ್ಲೂ ಉದ್ಯೋಗದಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಗಿ, ಟೀಚರ್ಸ್ ಆಗಿ, ಕನ್ಸಲ್ಟೆಂಟ್ಸ್ ಆಗಿ ಏನಾದರೂ ವ್ಯವಹಾರ ಕೆಲಸ ಮಾಡ್ತಿದ್ರೆ ವಿಶೇಷ ಅಭಿವೃದ್ಧಿ. ಇನ್ನು ಮೀನರಾಶಿ ಆಭರಣ ಏನಾದರೂ ತಗೋಬೇಕು, ಎಲ್ಲೋ ಕಳೆದಾಕಿದ್ರೆ ಯಾವುದೋ ಒಂದು ವಸ್ತು ಅದು ಇವತ್ತು ಸಿಗತಕ್ಕಂಥದ್ದು, ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸೋ, ಏನಾದರೂ ಒಂದು ರಿಪೇರಿ ಕೆಲಸನೋ, ಮಿಕ್ಸಿನೋ, ಏನಾದರೂ ಈ ಥರದ ಒಂದು ತಲೆನೋವು ಪ್ರಸಂಗಗಳಲ್ಲಿ ಓಡಾಟ ಇರ್ತಕ್ಕಂಥದ್ದು ಇದ್ರೂ ಅನುಕೂಲಕರವಾಗಿ ಬದಲಾಯಿಸಿಕೊಳ್ಳತಕ್ಕಂಥ ದಿನ. ವಿದ್ಯಾರ್ಥಿಗಳಿಗಂತೂ ವಿಶೇಷವಾದ ದಿನ. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಒಳ್ಳೆಯದಾಗಲಿ. ಬ್ರಹ್ಮಾನಂದ ಓಂಕಾರ